ನಮಸ್ಕಾರ ಎಲ್ರಿಗೂ ERS ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಭರದ್ವಾಜ್ ಹಾಗೂ ಪವನ್ ದೇಶಪಾಂಡೆ ಅವರು ಜಾಯಿನ್ ಆಗಿದ್ದಾರೆ. ಅಖಿಲ್ ಬಾಲ್ಚಂದ್ರ ಎನಿ ಮೊಮೆಂಟ್ ಜಾಯಿನ್ ಆಗ್ಬೋದು. ವಿಜಯ್, ಹ್ಯಾಪಿನಾ? ಫಸ್ಟ್ ಮ್ಯಾಚ್ ಗೆದ್ದಿರೋದು ಡೆಲ್ಲಿ ಕ್ಯಾಪಿಟಲ್ಸ್. ಈಗ ಏನ್ ಹೇಳಿ ಅಂತ ಯೋಚನೆ ಮಾಡ್ತಾ ಇದ್ದೆ. ವೆರಿ ವೆರಿ ಹ್ಯಾಪಿ ಜಾನಿ, ಸೀರಿಯಸ್ಲಿ. ಯಾಕೆಂದ್ರೆ ಟೂ ಥಿಂಗ್ಸ್, ಗೆದ್ದಿದ್ ರೀತಿ ಖುಷಿಯಾಗಿದ್ದು. ಯಾಕೆಂದ್ರೆ ಈಸಿ ಇರ್ಲಿಲ್ಲ ಗೇಮ್. ಎನಿವೇ ಇನ್ ಡೆಪ್ತ್ ಅನಾಲಿಸಿಸ್ ಇವಾಗ ಶುರು ಮಾಡ್ತೀರಾ, ಕೇಳಕ್ಕೆ ಆಗತ್ತೆ, ಮಾತಾಡ್ತೀರಾ. ಬಟ್ ಫಸ್ಟ್ ಗೇಮ್ ಗೆದ್ದಾಗ 2 ಪಾಯಿಂಟ್ಸ್ ಎಷ್ಟು ಇಂಪಾರ್ಟೆಂಟ್, ಒಂಥರ ಸ್ಟಾರ್ಟ್ ಎಷ್ಟು ರಿಲೀಫ್ ಅಂತ ಗೊತ್ತಾಗತ್ತೆ. ಈಸಿ ಇಲ್ಲ. ಈಗ ಲಾಸ್ಟ್ ಸೀಸನ್ ಅಲ್ಲಿ 5 ಮ್ಯಾಚ್ ಗೆದ್ಬಿಟ್ಟು ಆಮೇಲೆ ದಾರಿ ಕಳ್ಕೊಂಡು ಕ್ರಾಶ್ ಔಟ್ ಆಗಿದೆಯಲ್ಲ, ಅದೇ ತರ ಈ ಸೀಸನ್ ಆಗ್ಬೇಕು ಅಂತ ಏನಿಲ್ಲ. ಹಿಂಗ್ ಬೆಟರ್ ಆಗ್ತಾರೆ ಅಂತ ಯೋಚನೆ ಮಾಡ್ತಾ ಇರೋದು. ಐ ಥಿಂಕ್ ಫ್ರಾಂಚೈಸಿ ಖುಷಿಯಾಗಿರ್ತಾರೆ, ಪ್ಲೇಯರ್ಸ್ ಖುಷಿಯಾಗಿರ್ತಾರೆ, ಗೆದ್ದಿದ್ದ 5 ಟೀಮ್ಸ್ನು ಖುಷಿಯಾಗಿರ್ತಾರೆ ಅಂತ ಅನ್ಕೊಂಡು, ಇನ್ಕ್ಲೂಡಿಂಗ್ ಡೆಲ್ಲಿ. ಪವನ್, LSG ಫೇವರ್ ಮಾಡ್ತೀನಿ ಅಂದಿದ್ರಿ ನಿನ್ನೆ, ಏನಾಯ್ತು ನಿಮ್ ಟೀಮ್ಗೆ? ಏನಾಯ್ತು ಸರ್? ಲಕ್ ಇಲ್ಲ ಸರ್ ಆ ಟೀಮ್ಗೆ. ಲಕ್ನೋ ಅಲ್ವೇನೋ ಅದು ಆಡ್ತಾ ಇರೋದು? ಲಕ್ನೋ ಅಂದ್ರೆ ಲಕ್ ಇದೆ ನೋವು ಅಂತ. ಲಕ್ ನೋವು ಇಲ್ಲ ಅವ್ರಿಗೆ. ಅಲ್ಲ, ಲಕ್ ಇಲ್ಲ, ಬರೀ ನೋವು ಇದೆ ಅಂತ್ಯಾ? ಹಂಗೆ ಆಗಿದೆ ಪಾಪ. ರಿಷಬ್ ಪಂತ್ ನಾವೇ ಇಡೀ ಜಗತ್ ಹೇಳ್ತು ಓಪನ್ ಮಾಡಿ ಅಂತ. ಈ ತರನು ಔಟ್ ಆಗ್ಬೇಕಿತ್ತ ನೋಡಿ, ಲಕ್ ಹೆಂಗಿದೆ ಅಂತ. ಬಟ್ ಅಲ್ಲ, ಇಡೀ ಜಗತ್ ಯಾಕೆ ಹೇಳ್ತು? ನನಗೆ ಎಕ್ಸಾಕ್ಟ್ಲಿ ಇದೇ ಸಬ್ಜೆಕ್ಟ್ ಜಾನಿ, ನಾನು ಬಿಡಲ್ಲ ಇವತ್ತು ಪವನ್. ನಾನು ಎತ್ತಿದ್ದೀನಿ ಸಬ್ಜೆಕ್ಟ್, ಅವ್ನು ಬರ್ಕೊಂಡಿನಿ. ಆಮೇಲೆ GK ಇಲ್ಲ ನನಗೆ ಬೈಯಕ್ಕೆ, ಅಲ್ಲಿ ಇಲ್ಲಿ ನೋಡೋಣ ಅಂತ ಫಸ್ಟ್ ಹೇಳ್ಬಿಡ್ತೀನಿ, ಬುಕ್ ಇಟ್ಕೊಂಡ್ ಬಂದಿನಿ ಬರ್ಕೊಳಕ್. ಅಲ್ಲಿ ಇಲ್ಲಿ ನೋಡಿ ಅವನು ಅಣ್ಣ ಅವ್ರ ಹಾಡ್ ಕೇಳ್ಕೊಂಡ್ಬಿಡಿದೆ, ಅಲ್ಲಿ ಇಲ್ಲಿ ನೋಡುವೆ ಏಕೆ, ನಿಲ್ಲುವಲ್ಲೇ ಓಡುವೆ ಏಕೆ. ಅದು ಲವ್ ಆದಾಗ ಹೇಳಿದ್ರೆ ಸರಿ, ಇದು ಡಿಬೇಟ್ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ಬಿಡ ಅಂತ ಏನ್ ಹೇಳ್ತಾ ಹೇಳ ಅಂತ ನಿಂತಲ್ಲಿ ನಿಲ್ಲಲಾರೆ ಆಡೋದು. ಹೆಣ್ಣು ನೋಡೋನಲ್ಲ ಅಂತ. ಓಕೆ ಪವನ್, ನ್ಯೂಸ್ ಕಂಟಿನ್ಯೂ ಮಾಡಿ. ಸಾರಿ ಫಾರ್ ದ ಇಂಟರಪ್ಷನ್. ಏನ್ ಹೇಳ್ತಾ ಇದ್ದೆ ಅಂತ ಮರ್ತೇ ಹೋಯ್ತು ನನ್ಗೆ. ಹೋಲಿ ಬಿಡ, ನಾನ್ ಆಪಿಸ್ಲೇನಾ? ರಿಷಬ್ ಪಂತ್ ಓಪನ್ ಮಾಡ್ತಾರೆ, ಇಡೀ ಜಗತ್ ಕೇಳ್ತಾ ಇತ್ತು. ಆ ರಿಷಬ್ ಪಂತ್ ಲಕ್ನೋ ಕೇಸ್ ಹೆಂಗಾಗಿದೆ ಅಂದ್ರೆ, ಗೆಲ್ಲೇಬೇಕು ಅಂತ ಬಹಳ ಪ್ರೆಷರ್ ಅಲ್ಲಿ ಇದಾರೆ ಅನ್ಸುತ್ತೆ ಸರ್ ನಂಗೆ ಫಸ್ಟ್ ಮ್ಯಾಚ್ ಇಂದ. ಇಲ್ಲ ಪ್ರೋಸೆಸ್ ಹಾಗಾದ್ರೆ ಐ ಥಿಂಕ್ ಚೇಂಜ್ ಆಗ. ಚೆನ್ನಾಗಿ ಆಡ್ಬೇಕು ಅಂತ ಯೋಚನೆ ಮಾಡ್ಬೇಕಾ, ವಿಜಯ್ ಗೆಲ್ಬೇಕು ಅಂತ ಯೋಚನೆ ಮಾಡ್ಬೇಕಾ? ಸಕ್ಕ ಟ್ರಿಕ್ಕಿ ಪ್ರಶ್ನೆ ಕೇಳಿದೆ ಇದು. ಡಿಫ್ರೆಂಟ್ ಆಂಗಲ್ ಆಕ್ಚುಲಿ. ಚೆನ್ನಾಗಿ ಆಡಿ ಗೆಲ್ಬೇಕು ಅನ್ನೋದು, ಬಟ್ ಫಸ್ಟ್ ಮೋಟಿ ಗೆಲ್ಬೇಕು ಅಂತಿರ್ಬೇಕು. ಪ್ರೋಸೆಸ್ ಆಟೋಮೆಟಿಕಲಿ ಕೇರ್ ತಗೊಳುತ್ತೆ. ಚೆನ್ನಾಗಿ ಆಡ್ಬೇಕು ಅಂದ್ರೆ ಒಂಥರ ವೇಕ್ ಸ್ಟೇಟ್ಮೆಂಟ್ ಜಾನಿ. ಚೆನ್ನಾದ್ರೆ ಏನ್ ಅರ್ಥ, ವಾಟ್ ಎಕ್ಸಾಕ್ಟ್ಲಿ ಯು ಮೀನ್ ಅಂತ ಬರುತ್ತೆ. ಬಟ್ ಗೆಲ್ಬೇಕು ಅಂತಂದ್ರೆ ಯು ವಿಲ್ ಫೈಂಡ್ ಔಟ್ ಎ ಸೊಲ್ಯೂಷನ್. ಎಲ್ಲಾ ಕಡೆ ದಾರಿ ಹುಡುಕ್ತಾನೆ ಇರ್ತೀವಿ ನಾವು. ಈಚ್ ಮೊಮೆಂಟ್ ಅಲ್ಲೂ ನೋಡ್ತಾ ಹೋದ್ರೆ LSG ಏನ್ ಮಾಡಿದ್ದಾರೆ ಅನ್ನೋದನ್ನ ಟೀಮ್ ನ ನೋಡಿದಾಗ್ಲೇನೆ. ಫಸ್ಟ್ ನಾನು ಎತ್ತದೇ ಇಲ್ಲಿ ಅಣ್ಣ, ಐಡನ್ ಮಾಕ್ರಮ್ ಸಪೋಸ್ ಟು ಬಿ ಒನ್ ಆಫ್ ದ ಬೆಸ್ಟ್ ಓಪನರ್ಸ್ ಸೌತ್ ಆಫ್ರಿಕಾಗೆ ವರ್ಲ್ಡ್ ಕಪ್ ಅಲ್ಲಿ. ಜಸ್ಟ್ ಬಿಕಾಸ್ ಅವ್ರು ಸೆಲ್ಫ್ಲೆಸ್ ಆಗಿದ್ದಾರೆ ಅಂದ್ ಮಾತ್ರಕ್ಕೆ ಅವ್ರ ನಿಂದೆ ತಳ್ಳು ನಾನು ಓಪನ್ ಮಾಡ್ತೀವಿ ಅಂದ್ರೆ, ಗೊತ್ತು ಎಲ್ಲಾರ್ಗು ಓಪನ್ ಮಾಡೋದು ರಿಲೇಟಿವ್ಲಿ ಈಸಿ. ರಿಲೇಟಿವ್ಲಿ ಅಂತೀನಿ, ಬಹಳ ಹುಷಾರಾಗಿ ಮಾತಾಡ್ತಾ ಇದೀನಿ. ಹಂಗಂತ ನೀವು ರಿಷಬ್ ಪಂತ್ ಓಪನ್ ಮಾಡ್ತೀರಂದ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ಯಾರು ಇಲ್ವೇ ಇಲ್ಲ ಅಲ್ಲಿ. ರಿಷಬ್ ಪಂತ್ ಇಷ್ಟು ವರ್ಷ ಆಡಿರೋ ಎಕ್ಸ್ಪೀರಿಯನ್ಸ್, ಟೀಮ್ ಗೆಲ್ಬೇಕು ಅಂತ, ಇದು ನನ್ನ ಒಪಿನಿಯನ್. ಐಡನ್ ಮಾಕ್ರಮ್ ಐಡಿಯಲಿ ಮಾರ್ಚ್ ಜೊತೆ ಓಪನ್ ಮಾಡಿದಾಗ ಇರೋದ್ರಲ್ಲೆಲ್ಲ ಚೆನ್ನಾಗಿ ಕಾಣಿಸಿದೆ. ಯಾಕಂದ್ರೆ ಟಾಪ್ ಹೆವಿ ಟೀಮ್ ಅದು. ಐಡನ್ ಮಾಕ್ರಮ್ ಓಪನ್ ಮಾಡ್ಬೇಕಿತ್ತು ಅಂತಿನ್ನ. ಓಕೆ, ಇದೊಂದು ಓಪನಿಂಗ್ ಅಂತ ಹೇಳಿದ್ರೆ, ಎರಡನೇದು ಪವನ್ ನೀವೇ ಹೇಳ್ತೀರಾ ನಿಮ್ಮ ಬೆಸ್ಟ್ ಬ್ಯಾಟರ್ಸ್ಗೆ ಮ್ಯಾಕ್ಸಿಮಮ್ ಓವರ್ ಸಿಗ್ಬೇಕು ಅಂತ. ಈಗ ಈ ಟೀಮ್ ಅಲ್ಲಿ T20 ಅಂತ ಬಂದಾಗ ಬೆಸ್ಟ್ ಬ್ಯಾಟರ್ ಬೈ ಫಾರ್ ದ ಡಿಸ್ಟೆನ್ಸ್ ನಿಕೋಲಸ್ ಪೂರನ್ ಆ ತರ ಲಾಸ್ಟ್ ಸೀಸನ್ ಆಡಿದ್ದಾರೆ. ಅವ್ರನ್ನ ನೀವು ಆಯುಷ್ ಬದೋನಿ ಆದ್ಮೇಲೆ ಬ್ಯಾಟಿಂಗ್ ಕಳಿಸ್ತೀರಿ. ಈ ಟೀಮ್ ಅಲ್ಲಿ ಬೇರೆ ಟೀಮ್ ಅಲ್ಲಿ ಹೆಂಗೆ ಫಿನಿಶರ್ಸ್ ಗೆ ಡೆಪ್ತ್ ಇದೆ, ಆ ಡೆಪ್ತ್ ಇಲ್ಲ ಸರ್ ಇಲ್ಲಿ. ಅದಕ್ಕೆ ಅಟ್ಲೀಸ್ಟ್ ನಿಕೋಲಸ್ ಪೂರನ್ ಅಂತ ಬ್ಯಾಟರ್ ಬೇಕು 5 ಅಲ್ಲಿ ಅಂತಾನೆ ಬೇಕು ಅಂತಾನೆ ಆ ಸ್ಲಾಟ್ ಅಲ್ಲಿ ಅವ್ರನ್ನ ಫಿಕ್ಸ್ ಮಾಡಿದ್ದಾರೆ. ಲಾಸ್ಟ್ ಸೀಸನ್ ಆಡ್ಸಿ ಗೊತ್ತಾಗೋಯ್ತು, ಬಹಳ ಡಿಪೆಂಡೆನ್ಸಿ 3 ಜನದ ಮೇಲೆ ಡಿಪೆಂಡ್. ರಿಷಬ್ ಪಂತ್ ಕೂಡ ಲಾಸ್ಟ್ ಇಯರ್ ಹೊಡಿಲಿಲ್ಲ. ಸೊ ಟಾಪ್ 3 ಹೆವಿ ಅಂದಾಗ ಕೆಳಗಡೆ ಯಾರು ಇಲ್ಲೇ ಇಲ್ಲ, ಅವ್ರಿಗೆ ಬಲ ಅನ್ನೋದೇ ಇಲ್ಲ, ಸ್ಟ್ರೆಂತ್ ಇಲ್ಲ. ಸೊ ಅದಕ್ಕೆ ಯೋಚನೆ ಮಾಡಿದ್ದಾರೆ. ನನ್ನ ಪ್ರಕಾರ ಏನು ಬ್ಯಾಡ್ ಯೋಚನೆ ಅಂತ ಅನಿಸ್ಲಿಲ್ಲ ನನಗೆ. ನಿನ್ನೆ ನಿಕೋಲಸ್ ಪೂರನ್ ಫೈಲ್ ಬಂದಿದ್ದು ಹಿಂಗೆ ಕಂಟಿನ್ಯೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರು ಇದ್ರಲ್ಲಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್. ನಾನೇ ಓಪನ್ ಮಾಡೋದು, ಪೂರನ್ ಅಲ್ಲೇ ಬರ್ತಾರೆ, ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡಿದೀವಿ ನಾವು ಅಂತ. ಸೊ ಬಲ ಇಲ್ಲ ಫಿನಿಶ್ ಮಾಡೋದಕ್ಕೆ ಅಂದಾಗ ನಿಕೋಲಸ್ ಪೂರನ್ ವರ್ಸಟೈಲ್ ಆಗಿದ್ದಾರೆ. ಟಾಪ್ ಅಲ್ಲೂ ಆಡ್ತಾರೆ ಥ್ರೂ ಔಟ್ ದ ಇಯರ್, ಅಥವಾ ಈ ನಡುವೆ ನಂಬರ್ 3 ಅಲ್ಲಿ ಆಡಕ್ ಶುರು ಮಾಡಿದಿಲ್ಲ, 4-5 ಅಲ್ಲಿ ಐಡಿಯಲ್ ಆಡ್ತಾ ಇದ್ದಾರೆ ನಿಕೋಲಸ್ ಪೂರನ್. ಸೊ ನನ್ನ ಪ್ರಕಾರ ಏನು ಬ್ಯಾಡ್ ಮೂವ್ ಅಂತ ಅನಿಸ್ತಾ ಇಲ್ಲ ಸರ್.
ಈ ಬ್ಯಾಟಿಂಗ್ಗೆ ಇವ್ರ ಸ್ಟ್ರೆಂತ್ ಅಂತೀವಿ, ಇವ್ರು ನೋಡ್ರೆ ಬ್ಯಾಟಿಂಗ್ಗೆ ಇಲ್ಲ ಅಂತ. ಓಕೆ, ಈಗ ಹೆನ್ರಿಕ್ ನೋಕಿಯಾ ಬೌಲಿಂಗ್ ಮಾಡಿದ್ ನೋಡಿದ್ರೆ, ಅಥವಾ ಆವೇಶ್ ಖಾನ್ ಆಚೆ ಕೂತಿದ್ ನೋಡಿದ್ರೆ, ಇನ್ನೂ ಒಬ್ಬ ಫಾರಿನ್ ಬ್ಯಾಟರ್ ನಡೆಸ್ಕೊಳಪ್ಪ ನೀನು. ಮ್ಯಾಥ್ಯೂ ಬ್ರಿಡ್ಸ್ಗೆ ಇದಾರೆ, ಅವ್ರು ಎಷ್ಟು ಚೆನ್ನಾಗಿ ಆಡಿದ್ದಾರೆ ಕ್ರಿಕೆಟ್. ನಾವು ನೋಡಿದೀವಿ ಇಂಡಿಯನ್ ಟೂರ್ ಬಂದಾಗ್ಲೇನೆ. ಜೋಶ್ ಇಂಗ್ಲಿಷ್ ಏನೋ ಮದ್ವೆ ಆಗ್ತಾ ಇದೀನಿ, ನಾನು ಅವೈಲೇಬಲ್ ಇಲ್ಲ ಅಂದ್ರೂ ಕೂಡ ಬ್ರಿಡ್ಸ್ಗೆನ ನೋಡ್ಬೋದು. ಒಂದ್ಸತಿ ಜೋಶ್ ಇಂಗ್ಲಿಷ್ ಬಂದ್ರೆ ಅವ್ರನ್ನೂ ಹಾಕೊಳ್ಳಿ ನೀವು. ಇದಕ್ಕಿಂತ ಬೆಟರ್ ಬ್ಯಾಟಿಂಗ್ ಬೇಕಾ ನಿಮ್ಗೆ? ಈಗ ಅವ್ರ ಟೀಮ್ ಎಕ್ಸಾಕ್ಟ್ಲಿ ಅದನ್ನೇ ನೋಡ್ತಾ ಇದ್ದಿದ್ದೆ ಜನಿ. ನೋಕೆ ಆಲ್ವೇಸ್ ಬಿನ್ ಎಕ್ಸ್ಪೆನ್ಸಿವ್, ಯಾವಾಗ ಆಡದಾಗ್ಲೂ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಓಕೆ, ಒನ್ ಡೈಮೆನ್ಷನಲ್ ಬೌಲರ್, ಇದು ಕಡು ಸತ್ಯ. ಓಕೆ, ಸುಲಭವಾಗಿರೋ ಸುಳ್ಳು ಹೇಳಕ್ ನನ್ಗೆ ಇಷ್ಟ ಇಲ್ಲ. ನಿಕೋಲಸ್ ಪೂರನ್ ಲಾಸ್ಟ್ 1 ಇಯರ್ ಇಂದ ಡೇಟಾ ತೆಗೆಸ್ ನೋಡಿದೆ, 135 ಸ್ಟ್ರೈಕ್ ರೇಟ್ ಮೇಲೆ ಅಕ್ರಾಸ್ ದ ಲೀಗ್ ಹೋಗೇ ಇಲ್ಲ, ರನ್ ಬಂದೇ ಇಲ್ಲ, ಸ್ಟ್ರಗಲ್ ಕಾಣಿಸ್ತಾ ಇದೆ. ನಿನ್ನೆ ಆಡಿದ ರೀತಿ ನೋಡಿದ್ರೆ ಸ್ಟ್ರಗಲ್ ಕಾಣಿಸ್ತು. ಅವ್ರಿಗೆ ಸ್ವಲ್ಪ ಫ್ರೀಡಮ್ ಕೊಟ್ಟು ಆಡಕ್ ಬಿಡ್ಬೇಕು ಅಂತಂದ್ರೆ ಇನ್ನೊಬ್ಬ ಬ್ಯಾಟರ್ ಬೇಕೇ ಬೇಕು. ಪಂತ್ಗೂ ಕೂಡ ಲಾಸ್ಟ್ ಸೀಸನ್ RCB ಅಗೇನ್ಸ್ಟ್ ಅನ್ಸುತ್ತೆ ರನ್ ನೋಡಿದ್ದು, ಅದ್ ಬಿಟ್ರೆ ಯಾವ ಮ್ಯಾಚ್ ರನ್ ಬರ್ಲಿಲ್ಲ. ನಂಬರ್ 3 ಬಂದಿದ್ದು. ನಂಬರ್ 3 ಬಂದು ಅಂದ್ರೆ ಅರ್ಥ ಇಬ್ರು ಮೇನ್ ಬ್ಯಾಟರ್ ಅವ್ರಿಗೆ ರನ್ ಬಂದಿಲ್ಲ ಅಂತಂದ್ರೆ ಇನ್ನೊಬ್ಬ ಬ್ಯಾಟರ್ ಬೇಕೇ ಬೇಕು. ಪವನ್ ಹೇಳೋದ್ ಸತ್ಯ, ಅವ್ರ ಬ್ಯಾಟಿಂಗ್ ಆರ್ಡರ್ ಬ್ರಿಟಲ್ ಕಾಣಿಸ್ತಿದೆ. ಓಕೆ, ಆವೇಶ್ ಖಾನ್ ಪ್ರೂವ್ ಆನ್ ಇಂಡಿಯನ್, ಮಯಾಂಕ್ ಯಾದವ್ ಪ್ರೂವ್ ಆನ್ ಇಂಡಿಯನ್. ಫಿಟ್ ಇದ್ರಲ್ವೋ ನಮ್ಗೆ ಗೊತ್ತಿಲ್ಲ, ಕಾಮೆಂಟ್ ಮಾಡಕ್ ಆಗಲ್ಲ. ಆಪ್ಷನ್ಸ್ ಹೆಂಗಿದೆ, ರಾತಿ 11 ಅಲ್ಲೇ ಬಂದಿಲ್ಲ. ಓಕೆ, 3 ಜನ ಬೌಲರ್ಸ್ ಅಲ್ಲಿ 2 ಫಾಸ್ಟ್ ಬೌಲರ್ಸ್ ಆಪ್ಷನ್ಸ್, ಒಂದು ಸ್ಪಿನ್ನರ್ ಆಪ್ಷನ್ ಇಟ್ಕೊಂಡು ನೀನು ಓವರ್ಸೀಸ್ ಬ್ಯಾಟರ್ ಯಾಕೆ ಆಡಕ್ ಆಗಲ್ಲ ಅಂತ ಕೇಳ್ತಾ ಇದೀನಿ. ಯಾಕೆಂದ್ರೆ ಆಯುಷ್ ಬೋಧನಿ ಇದುವರೆಗೂ ಆಡೋದ್ರಲ್ಲಿ ಪ್ರಾಮಿಸ್ ತೋರಿಸ್ತಿರೋದು, ಆ ಪವರ್ ಹಿಟ್ಟಿಂಗು, ಭಯ ಹುಟ್ಸೋ ಅಂತದ್ದು ಅದೇನು ಮಾಡಿಲ್ಲ. ವೆರಿ ಅನ್ಫಾರ್ಚುನೇಟ್ ಅದು. ಇನ್ಫ್ಯಾಕ್ಟ್ ಲಾಸ್ಟ್ ಡೆಲ್ಲಿಗೆ ಸೈಯದ್ ಮುಸ್ತಾಕ್ ಅಲಿ ಆಡ್ದಾಗ್ಲೂ ಕೂಡ 15-12 ಆವರೇಜ್ ಇಂಡಿಯನ್ ಟೀಮ್ ಬಂದ್ರು ನೆನ್ಪಿರ್ಬೋದು ನಿನ್ಗೆ. ಕ್ರಿಟಿಕಲ್ ಆಗಿರುವಂತದ್ದು ಇದೆಲ್ಲಾನು. ಅವ್ರಿಗೆ ನೀನ್ ಅಪ್ ಫ್ರಂಟ್ ಬಿಟ್ಬಿಟ್ಟು ಆಮೇಲೆ ನಿನ್ ಬ್ಯಾಟಿಂಗ್ ಬ್ರಿಟಲ್ ಮಾಡ್ಕೊಂಡು 140 ಎಂಡ್ ಆಗ್ತಾರೆ, ಇನ್ನೇನ್ ಎಂಡ್ ಆಗ್ತೀಯಾ? ಬಟ್ ಹ್ಯಾವಿಂಗ್ ಸೆಡ್ ದಟ್ ನೋಡು, ಆ ಇಂಡಿಯನ್ ಬೌಲರ್ಸ್ ಬಂದ್ರು ಕೂಡ ಬೌಲಿಂಗ್ ಸ್ಟಿಲ್ ಸಖತ್ತಾಗೇ ಇದೆ. ನನ್ ಪ್ರಕಾರ LSG ಬೌಲಿಂಗ್ ಸ್ಟಿಲ್ ಒನ್ ಆಫ್ ದ ಬೆಸ್ಟ್ ಅನ್ಸ್ತಾ ಇದೆ ನನಗೆ. ಶಹಬಾಜ್ ಅಹಮದ್ ನ ತಗೊಂಬಂದ್ರು ನಿನ್ಗಲ್ಲಿ. ಶಹಬಾಜ್ ಅಹಮದ್ ಕ್ಯಾನ್ ಆಲ್ಸೋ ಬೌಲ್, ಕ್ಯಾನ್ ಆಲ್ಸೋ ಬ್ಯಾಟ್. ಎಕ್ಸಾಕ್ಟ್ಲಿ ಇದೇ ಚರ್ಚೆ ನನ್ನ ಶಿಷ್ಯನ ಹತ್ರ ಮಾತಾಡ್ತಿದ್ದು. ಅದಕ್ಕೋಸ್ಕರ ಹೇಳಿದ್ದು ಟೀಮ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ರೆ ಈಗ್ಲೂ LSG ಸರಿ ಮಾಡ್ಬೋದು ಅಂತೀನಿ ನಾನು. ಜಾನಿ ಸರ್, LSG ಹಣೆ ಬರ ಹಿಂಗೆ. ಹೇಳಿ ಪವನ್. ಈ ಟೀಮ್ ಅಲ್ಲಿ ನೋಡ್ತಂದ್ರೆ ಯಾಕೆ ಬ್ಯಾಟಿಂಗ್ ಬ್ರಿಟಲ್ ಆಗಿದೆ ಅಂದ್ರೆ ಬ್ಯಾಟಿಂಗ್ ಆಪ್ಷನ್ಸ್ ಇಲ್ಲ ಇವ್ರ ಹತ್ರ. ಬೌಲಿಂಗ್ ಸುಮಾರು ಆಪ್ಷನ್ಸ್ ಇಟ್ಕೊಂಡಿದ್ದಾರೆ. ಇಲ್ಲಿ ಮಯಾಂಕ್ ಯಾದವ್ ಆಡೇ ಇಲ್ಲ 1.5-2 ವರ್ಷ ಆಯ್ತು. 7.5 ಕೋಟಿ ಕೊಟ್ಟು ರಿಟೈನ್ ಮಾಡಿದ್ರು. ಆವೇಶ್ ಖಾನ್ 10 ಕೋಟಿ ಫಿಟ್ ಆಗ್ತಾ ಇಲ್ಲ ಟೀಮ್ ಅಲ್ಲಿ, ಆಡ್ತಾ ಇಲ್ಲ ಸದ್ಯಕ್ಕೆ. ಅವ್ರು ಇಂಜುರಿಯಿಂದ ಬರ್ತಾರೆ. ಸ್ವಲ್ಪ ಆಕ್ಷನ್ ಕಿಂತ ಮುಂಚೆ ಏನಾದ್ರು ಯೋಚನೆ ಮಾಡಿ ಇವ್ರಿಬ್ಬರನ್ನ ರಿಲೀಸ್ ಮಾಡಿದ್ರೆ ಅರ್ಧ ಪ್ರೈಸ್ ತಗೊಂಡು ಒಂದ್ ಎಕ್ಸ್ಟ್ರಾ ಬ್ಯಾಟರ್ನ ಕೂಡ ತಗೋಬಹುದಾಗಿತ್ತು ಮಿನಿ ಆಕ್ಷನ್ ಅಲ್ಲಿ. ಅದನ್ನೂ ಮಾಡ್ಲಿಲ್ಲ. ಸೊ ಅದಕ್ಕೆ ಹೇಳ್ತೇನೆ, ಏನ್ 18 ಕೋಟಿ 20 ಕೋಟಿ ಕೊಟ್ಟು ಅವ್ರು ಇನ್ನೂ ಇದ್ರಲ್ಲಿ ಕೂತೆ ಡಗ್ಔಟ್ ಅಲ್ಲಿ. ಇವಾಗ ಮಾಡಿದಂತ ಬೌಲಿಂಗ್ ಮೋಸಿನ್ ಖಾನ್, ಪ್ರಿನ್ಸ್ ಯಾದವ್ ಬರಕ್ ಚಾನ್ಸ್ ಇಲ್ಲ 11 ಅಲ್ಲಿ. ಇವಾಗ ನೆಕ್ಸ್ಟ್ 5 ದಿನದ 6 ಮ್ಯಾಚ್ ಅಂತ ಅವ್ರ ಬಗ್ಗೆ ಯೋಚನೆನೂ ಮಾಡಲ್ಲ. ಮೊಹಮ್ಮದ್ ಶಮಿ ಆಲ್ರೆಡಿ ಇದ್ದಾರೆ. ಇವಾಗ ಏನಿದ್ರು ಹೆನ್ರಿಕ್ ನೋಕಿಯಾ ಹೋಯ್ತು ಅಂದ್ರೆ ಅಲ್ಲಿ ದಿಗ್ವೇಶ್ ರಾಠಿ ಬರ್ತಾರೆ. ಒಬ್ಬ ಬ್ಯಾಟರ್ ಬೇಕು, ಫಾರಿನ್ ಬ್ಯಾಟರ್ ಹೆಂಗೆ ನಿಮ್ಗೆ ಎಕ್ಸ್ ಫ್ಯಾಕ್ಟ್ರಿ ತಗೊಂಬರೋ ಅಂತವ್ರು, ಮ್ಯಾಚ್ ಗೆಲ್ಸ್ಕೊಳ್ಳೋ ಅಂತವ್ರು ಅದು ಕಾಣ್ತಲ್ಲ ಈ ಟೀಮ್ ಅಲ್ಲಿ. ಸೊ ಅದಕ್ಕೆ ಇವಾಗ ಬಂದ ತಾಳು ಪವನ್, ಇವಾಗ ಬಂದ ಎದ್ದೇಳೋ ಶಿಷ್ಯ. ಅಲ್ಲಿ ಹೋಗ್ಬಿಟ್ಟಿದೆ ನಿಮ್ದು. ಎಲ್ಲೂ ಹೋಗಿಲ್ಲ, ತಲೆ ಮೇಲೆ ಇದೆಯೋ. ಅದಕ್ಕೆ ಕರೆಕ್ಟ್ ಬಾಚ್ಕೊಂಡ್ ಬನ್ನಿ ಅಂತ ಹೇಳಿದ್ದೆ. ಡ್ರೆಸ್ಸಿಂಗ್ ರೂಮ್ ಶೋ ಅಂತ ಡ್ರೆಸ್ ಮಾಡ್ಕೊಂಡ್ ಬರ್ಬೇಕಾ ಕ್ಲೀನ್ ಆಗಿ. ಅವ್ರು ಮಾಡಿದ್ದೆ ಶೋ, ಅವ್ರು ಹೋಗಿದ್ದೆ ದಾರಿ, ಅವ್ರು ಹೆಂಗ್ ಇಟ್ಕೊಂಡಿದಾರ ಅದೇ ಫ್ಯಾಷನ್. ತಲೆ ಬಾಚ್ಕೊಂಡ್ ಬಂದಿದ್ಯಾ? ಓಕೆ, LSG ಪ್ರಾಬ್ಲಮ್ ನಾವು ಇನ್ ಡೀಟೇಲ್ ಡಿಸ್ಕಸ್ ಮಾಡಿದ್ವಿ ಶಿಷ್ಯ. ಇವಾಗ ನಿನಗೆ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ? ಈ ಸೀಸನ್ ಲಾಸ್ಟ್ 4 ತನಕ ಹೋಗೋ ಸಾಧ್ಯತೆ ಕಾಣಿಸ್ತಾ ಇದೆಯಾ? ಇನ್ನು ನನಗೆ ಅವರು ಪೊಟೆನ್ಶಿಯಲ್ ತಕ್ಕಂಗ ಆಡ್ಲಿಲ್ಲ ಅನ್ಸುತ್ತೆ ಇನ್ನೂ ಕೂಡ. ಪ್ಲೀಸ್, ನಾವು ತುಂಬಾ ರೇಟ್ ಮಾಡಿದ್ವಿ, ಹೈಲಿ ರೇಟ್ ಮಾಡಿದೀವಿ. ಯಾರು ಆಡಿಲ್ಲ ಆತರ ಹೇಳು? ಎಂಟೈರ್ ಟೀಮ್. ಬೌಲರ್ಸ್ ಡೆಲಿವರ್ ಮಾಡಿದ್ರು, ನೋ ಡೌಟ್ ಸಖತ್ತಾಗಿ ಮಾಡಿದ್ರು. ಬೌಲಿಂಗ್ ಡಿಪಾರ್ಟ್ಮೆಂಟ್ ಒಂಥರ ಸ್ಟಾರ್ಟೆಡ್ ಅಂತ ಅನಿಸ್ತಾ ಇದೆ ಸೋಫಾರ್. ಬಟ್ ಬ್ಯಾಟಿಂಗ್ ಅಲ್ಲಿ ಇನ್ನೂ ಕನ್ವಿನ್ಸಿಂಗ್ ಆಗಿ ಹೊಡಿಬಹುದಾಗಿತ್ತು. ಸ್ಟ್ರಗಲ್ ಒಂದ್ ಸ್ವಲ್ಪ ನೋಡಿದ್ರೆ ಯಾಮಾರ್ ಬಿಡ್ಬೋದಾಯ್ತು ನಿನ್ನೆ ಆಕ್ಚುಲಿ. ವಿಜಿ ಮೊದ್ಲೇ ಅರ್ಧ ಮ್ಯಾಚ್ ವರ್ಗು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 10 ಓವರ್ಸ್ ತನಕನೂ ಇನ್ನೂ ಮುಗ್ದಿಲ್ಲ.
ಅದೇ ಜಪ ಮಾಡ್ತಾ ಇದ್ದ. ಇನ್ನು ಕನ್ವಿನ್ಸ್ ಗೆಲ್ಬೋದಾಯ್ತು. 13-14 ಓವರ್ ಅಲ್ಲಿ ಹೊಡಿಬೋದಾಗಿತ್ತಪ್ಪ ನಾನು ಕೇಳಿದ್ರೆ, ಅವ್ರಿಗೆ ಇರೋಂತ ಫೈರ್ ಪವರ್ಗೆ. ಹೌದೌದು, ಏನ 215 ಓವರ್ ಹೊಡೆದಿಲ್ವಾ RCB? ಬೌಲಿಂಗ್ ಚೆನ್ನಾಗಿ ಹಾಕಿದ್ರಿ LSG, ಅಷ್ಟ್ ಈಸಿ ಕೊಡ್ಲಿಲ್ಲ. ಓಕೆ ನಾನು ಹೇಳ್ತೀನಿ, ಹಂಗೂನು ವಿಕೆಟ್ ಬಿತ್ತು ಅಂತ ಅಷ್ಟೇ. ನೀನ್ ನೋಡೋ ಶಾರ್ಟ್ ಸೆಲೆಕ್ಷನ್ ಗಳು ಅವನು 11 ನಿಸಾಂಕ ಇವ್ರದೆಲ್ಲಾರು ತುಂಬಾ ಬೇಗ ಹೊಡೆ ಕೊಟ್ಟೋದ್ರ ಏನ್ ಅನ್ನಿಸ್ತಾ ಇದೆಯಪ್ಪ. ವಿಕೆಟ್ ಅಲ್ಲಿ ಇತ್ತು ಅಂದ್ರೆ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಮಾಡಿದ್ರೆ. ನೋಡು ಏನ್ ಗೊತ್ತಾ, ಪ್ರಿಡಿಟರ್ಮಿಂಡ್ ಮೈಂಡ್ ಸೆಟ್ ಅಲ್ಲಿ ಬಂದಿದ್ರು ಅನ್ಸುತ್ತೆ, ಬೇಗನೆ ಮುಗಿಸ್ಬೇಕು ಅಂತ. ಅದಕ್ಕೆ ಸ್ಟ್ರಗಲ್ ಮಾಡಿದ್ದು. ಸುಮ್ನೆ ಮ್ಯಾಚ್ ಗೆಲ್ಲೋಣ ಅಂತ ಅನ್ಕೊಂಡು ಹೋಗಿದ್ದಿದ್ರೆ, ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಇವೆನ್ಚುಲಿ 15-16 ಓವರ್ಗೆ ಹೊಡೆದಿರೋರು. ಬಟ್ ನೀನ್ ಮೊದ್ಲೇ ಹೋಗೋ ಮುಂಚೆನೆ ನಾನು 15 ಓವರ್ ಅಲ್ಲೇ ಹೊಡಿತೀನಿ ಅಂತ ಹೋದ್ರೆ, ನೀನ್ ಅವಾಗ ಏನಾಗುತ್ತೆ, 1 or 2 ಗುಡ್ ಓವರ್ಸ್ ನಿಂಗೆ ಪ್ರೆಷರ್ ಹಾಕ್ಬಿಡುತ್ತೆ ನಿನ್ ಮೇಲೆ ಆಸ್ ಅ ಬ್ಯಾಟರ್. ಆಮೇಲೆ ಹೊಡೆಕ್ ಹೋಗಿ 2-3 ವಿಕೆಟ್ ಕಳ್ಕೊಂತು ಅಂತಂದ್ರೆ ಸ್ಟ್ರೇಟ್ ಅವೇ ಬ್ಯಾಕ್ ಫುಟ್, ಅಯ್ಯೋ 20 ಓವರ್ಗೆ ಹೋದ್ರು ಪರವಾಗಿಲ್ಲ, ಅಲ್ಲಿ ಗೆದ್ಕೊಂಡು ಹೋಗೋಣ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ಅದೇ ಆಗಿದ್ದು ನೆನ್ನೆನೂ ಕೂಡ. ಆ ಶಾಬಾಜ್ ಅಹಮದ್ 1 ಓವರ್ ಬಿಗ್ ಓವರ್ ಬರ್ದೇ ಹೋಗಿದ್ದಿದ್ರೆ ಅದೇ ರಿಲೀಸ್ ಮಾಡಿದ್ದು ಪ್ರೆಷರ್ನ. ಇಲ್ದೆ ಹೋಗಿದ್ರೆ ಕಷ್ಟ ಆಗಿರೋದು. ಅದಕ್ಕೆ ಹೇಳ್ತಾ ಇರೋದು, ಒಂದ್ ಸ್ವಲ್ಪ KL ರಾಹುಲ್ದು ವಿಕೆಟ್ ಫಸ್ಟ್ ಬಾಲ್ ಬಿದ್ದಿದ್ದು, ಐ ಥಿಂಕ್ ಅದೊಂದು ಹೊಡೆತ ಬಿತ್ತು, 1 off ಅಂತ ಹೇಳ್ತೀನಿ. ಅದು ತುಂಬಾ ರೇರು ಆತರ ಒಂದ್ ಶಾಟ್ ಹೊಡೆದು ಸೀದಾ ಕೈಗೆ ನಿಂತಿರೋ ಕಡೆನೆ ಹೋಗಿರೋದು. ಇಲ್ಲೇ ಇದ್ರೆ ಇನ್ನೂ ಬೇಗನೆ ಮುಗ್ದಿರೋದು ಅನ್ಸುತ್ತೆ ಅವ್ರಿಗಿರೋಂತ ಎಬಿಲಿಟಿಗೆ KLಗೆ. ಹೇಳಿ ವಿಜಯ್. ಗುರು ಇವ್ನು ಏನೇ ನಮ್ ಬಡ್ಕೋತಾನೆ ನನ್ನ ಮಗನೇ ಶಿಷ್ಯ. ಆಕ್ಚುಲಿ ಪವನ್ ಹೇಳಿದ್ದು ನನ್ನ ಒಪಿನಿಯನ್, ಪವನ್ ಹೇಳಿದ್ದು ಸತ್ಯ ಇದೆ. ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಕ್ರೆಡಿಟ್ ಕೊಡ್ಬೇಕು ಗುರು. ಪ್ರಿನ್ಸ್ ಯಾದವ್ ಮಾಡಿದಂತ ಸ್ಪೆಲ್, ಮೋಸಿನ್ ಖಾನ್ 3 ಓವರ್ 3 ರನ್ ಕೊಟ್ಟಿರೋದು ಜಾನಿ. 11 balls 1 run ಇಲ್ಲ, 1 ವಿಕೆಟ್ ಬಂದಿತ್ತು ಅವ್ನಿಗೆ. ಎಕ್ಸಾಕ್ಟ್ಲಿ. ಅಂದ್ರೆ ಅರ್ಥ, ನಾನು ಇದು ಕ್ರಿಟಿಕಲ್ ಅನಾಲಿಸಿಸ್ ಹೇಳ್ತಾ ಇದೀನಿ. ಇದು ರೆಡ್ ಸಾಯಿಲ್ ಪಿಚ್ ಮೇಲೆ ಸ್ವಲ್ಪ ಮೂವ್ಮೆಂಟ್ ಇತ್ತು ಅಂದ್ರೆ ಬೌಲರ್ಸ್ ಗೆಲ್ಪ್ ಇದೆ. ಪೇಸು ಬೌನ್ಸ್ ಇತ್ತು, ನೆನೆ ಮೂವ್ಮೆಂಟ್ ಇತ್ತು. ಅವರು ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು. ಇನ್ಫ್ಯಾಕ್ಟ್ ಮುಖೇಶ್ ಹಾಕಿದಾಗ, ಸ್ಟಂಪ್ ಟು ಸ್ಟಂಪ್ ಹಾಕಿದಾಗ 1 ಚೂರ್ ಇಂಚ್ ಬಿಡದೆ ಇದ್ದಾಗ ಈಸಿ ಇರ್ಲಿಲ್ಲ ಬ್ಯಾಟಿಂಗ್ ಆಡಕ್ಕೆ. ಇದು ಸುಮ್ನೆ ಹೊಡೆಯುವಂತ ಪಿಚ್ ಅಲ್ಲ, ಸ್ವಲ್ಪ ಹೆಲ್ಪ್ ಇರೋಂತ ಪಿಚ್. ಶಿಷ್ಯ ನೀನ್ ಎಲ್ಲಿದ್ದೆ, ನೀನ್ ಕಾಮೆಂಟ್ರಿ ಮಾಡೋ ಮುಂದೆ? ಅದೇ ಹೇಳಿದ್ದು, ನಾನು ಅದೇ ತಾನೇ ಹೇಳ್ತಾ ಇರೋದು. ಫಸ್ಟೇ 15 ಓವರ್ ಅಲ್ಲಿ ಅಂತ ಹೊಡಿತೀನಿ ಅಂತ ಅನ್ಕೊಂಡು ಹೋಗ್ಬಾರ್ದಿತ್ತು. ನಾರ್ಮಲ್ ಕ್ರಿಕೆಟ್ ಆಡಿದ್ರೆ, ರೆಸ್ಪೆಕ್ಟ್ ಮಾಡಿದ್ರೆ ಕಂಡೀಷನ್ಸ್ ನ, ಇವೆನ್ಚುಲಿ 15 ಓವರ್ಸ್ಗೆ ಹೊಡೆದಿರೋರು ಸೆಟ್ಲ್ ಆಗಿದ್ರೆ ಅಂತಾನೆ ಹೇಳಿದ್ದು ನಾನು. ಬಾಲ್ ಕರೆಕ್ಟ್ ಆಗಿ ಹೇಳ್ದೆ. ಆದ್ರೆ ನಾನು ಇನ್ನೊಂದು ಆಂಗಲ್ ಅಲ್ಲಿ ಹೇಳ್ತೀನಿ. ನಾನು ಕರೆಕ್ಟ್ ಆಗಿ ಹೇಳ್ದೆ. ಏನಾಗತ್ತೆ ಗೊತ್ತಾ, 140 ಹೊಡೆದ ತಕ್ಷಣ ಡ್ರೆಸ್ಸಿಂಗ್ ರೂಮ್ ಹೋಗ್ತಾರೆ ಚೇಸ್ ಮಾಡೋ ಟೀಮು. 140 ಯಾರೋ ಹೊಡಿತಾರೆ ಅಂತ ಅನ್ಕೊಂಡ್ ರೆಡಿನೇ ಇಲ್ಲ. ನಿನ್ನೆ ನಿತೀಶ್ ರಾಣಾ ಒಳಗಡೆ ಬರಕ್ಕೆ ರೆಡಿ ಇಲ್ಲ ಅಂದ್ರೆ ಏನು, ಮೆಂಟಲಿ ರೆಡಿ ಇರಲಿಲ್ಲ ಅಂತ ಅನ್ಸ್ತಾ ಇತ್ತು ನನಗೆ. ಈವನ್ ಪತುಮ್ ನಿಸಾಂಕನು ಕೂಡ 140ಗೆ ಫೀಲ್ಡಿಂಗ್ ಮಾಡೋವಾಗ ಪಿಚ್ ಹೆಂಗ್ ಬಿಹೇವ್ ಮಾಡ್ತಿದೆ ಅಂತ ಮೆಂಟಲಿ ರೆಡಿ ಆಗ್ಬೇಕು ಅಂತೀನಿ. ಇಟ್ಸ್ ಅ ಲೆಸನ್ ಅಂತ ಹೇಳ್ತಾ ಇದೀನಿ. 140 ಆದ್ರೂ ಬಾಲು ಹಿಂಗ್ ಬಿದ್ದು ಜಿಪ್ ಆಗ್ತಾ ಇದೆ, ಫ್ಲೈ ಆಗ್ತಾ ಇದೆ. ಶಮೀದು ಕೂಡ KL ಔಟ್ ಆಗಿದ್ದು ಬಿದ್ದು ಜಿಪ್ ಆಯ್ತು, ಆಚೆ ಕಡೆ ಹೋಯ್ತು, ಬಿದ್ದ ತಕ್ಷಣ ಸೀಮ್ ಮೂವ್ಮೆಂಟ್ ಇತ್ತು. ಬಿಗ್ಗೆಸ್ಟ್ ಲೆಸನ್ ಏನ್ ಗೊತ್ತಾ, 140 ಇದ್ರು ಕೂಡ ನೆಕ್ಸ್ಟ್ ಬರೋ ಬ್ಯಾಟರ್ಸ್ ಹೆಂಗ್ ರೆಡಿಗಿರ್ತಾರೆ ಅನ್ನೋದ್ರ ಮೇಲೆ ಹೋಗ್ತೀನಿ. ಮೆಂಟಲಿ ಹೆಂಗ್ ಪ್ರಿಪೇರ್ ಆಗ್ತಾರೆ, ಅವಾಗ್ಲೇ ನೀನ್ ಹೇಳಿದನ್ ಮಾಡಕ್ ಆಗೋದು. ಸಡನ್ ಆಗಿ 1-2 ವಿಕೆಟ್ ಬಿದ್ದೋಯ್ತು, ಇನ್ನೊಂದ್ 3ನೇದ್ ಆಗೋಯ್ತು, ಪ್ಯಾನಿಕ್ ಬಟನ್ ಹೊತ್ತು ಬಿಡ್ತಾರೆ. ಅದಕ್ಕೆ ಬಾಲ್ ಓಲ್ಡ್ ಆದ್ಮೇಲೆ ಸ್ವಲ್ಪ ಕಾಮಿಂಗ್ ಎಫೆಕ್ಟ್ ತಂದಿದ್ದು ಸ್ಟಬ್ಸ್ ಮತ್ತೆ ರಿಜ್ವಿ. ಇನಿಷಿಯಲ್ ಪೋರ್ಷನ್ ಅಲ್ಲಿ ಯಾಕೆ ಡಾಮಿನೇಟ್ ಮಾಡೋದಂದ್ರೆ ಪಿಚ್ ಅಲ್ಲಿ ಹೆಲ್ಪ್ ಇತ್ತು, ಬೌಲಿಂಗ್ ಚೆನ್ನಾಗಿ ಮಾಡಿದ್ರು, ಇವ್ರು ಮೆಂಟಲಿ ರೆಡಿಗಿರಲ್ಲ ಅಂತ ನನ್ನ ಒಪಿನಿಯನ್. ಬಟ್ ಆದ್ರೂ ಏನೋ ಡೆಲ್ಲಿಲಿ ಏನಾದ್ರು ಕುಂದು ಕೊಡ್ತಾ ಇದೆಯಾ ಅಂದ್ರೆ ಇಲ್ಲ ಅಂತ ಅನ್ಸ್ತಾ ಇದೆ. ಮಿಡ್ಲ್ ಓವರ್ಸ್ ಅಲ್ಲಿ ಕ್ವಾಲಿಟಿ ಸ್ಪಿನ್ ಇದೆ. ಈಗ ಫಾಸ್ಟ್ ಬೌಲಿಂಗ್ ಒಂದಂತಕ್ಕೆ ಸಾರ್ಟ್ ಔಟ್ ಆಗೋಗಿದೆ. ಲುಂಗಿ ಅಂಗಿಡಿ ಬಂದ್ಮೇಲೆ ಪವನ್ ಇವ್ರಿಗೆ ಒಂಥರ 4 ಓವರ್ ಫಿಕ್ಸ್ ಆಗೋಗಿದೆ. ಬುಮ್ರಾ ಒಂಥರ ಭಯ ಹುಟ್ಟಿಸ್ತಾರೆ ಅಂದ್ರೆ ಇವರು ಒಂಥರ ಬ್ಯಾಂಕಬಲ್ ಪ್ಲೇಯರ್. 4 ಓವರ್ಸ್ ಖಚಿತ ಗುರು, ಯಾವ ಸ್ಟೇಜ್ ಅಲ್ಲಿ ಬೇಕಾದ್ರೆ ಕರ್ಕೊಂಬ ಬೌಲಿಂಗ್ ಹಾಕ್ತಾರೆ ಅನ್ನೋ ಒಂದು ಭರವಸೆ ಬಂದ್ಬಿಟ್ಟಿದೆ. ಅದೇ ಮಿಚ್ ಸ್ಟಾಕ್ ಇದ್ದಿದ್ರೆ ಕತೆ ಬೇರೆ ಆಗೋಗಿರೋದೇನೋ. ಯಾಕಂದ್ರೆ ಅವರು ಒಂಥರ ಬಿಸಿ ತುಪ್ಪ ಇದ್ದಂಗೆ, ಒಂದೊಂದು ಮ್ಯಾಚು ಸಖತ್ತು, ಇನ್ನೊಂದು ಮ್ಯಾಚು ಹೋಗ್ತಾ ಇರ್ತಾರೆ ರನ್ಸು. ಬಟ್ ಲುಂಗಿ ಅಂಗಡಿ ಆ ಕನ್ಸಿಸ್ಟೆನ್ಸಿ, ಆ ಸ್ಟೆಬಿಲಿಟಿ ತಗೊಂಡ್ಬರ್ತಾರೆ. ಸರ್ ಸ್ಟಾರ್ಕ್ ಡೆತ್ ಅಲ್ಲ ಯಾವತ್ತು ಇಂಪ್ರೆಸಿವ್ ಆಗಿ ಕಂಡು ಬಂದೇ ಇಲ್ಲ. ಹೊಸ ಬಾಲು ಸ್ವಿಂಗ್ ಆದ್ರೆ ಓಕೆ ವಿಕೆಟ್ ಎತ್ಕೊಡ್ತಾರೆ, ಬಟ್ ಸ್ವಿಂಗ್ ಆಗಿಲ್ಲ ಅಂದ್ರೂ ಅದೇ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಏನ್ ಸಕ್ಸಸ್ ಇದೆ T20 ಫಾರ್ಮೆಟ್ ಅಲ್ಲಿ ಅಷ್ಟೊಂದು ನೋಡಿಲ್ಲ ಸ್ಟಾರ್ಕ್ ಕಡೆಯಿಂದ. ಯಾಕಂದ್ರೆ ಆ ವೇರಿಯೇಷನ್ಸೇ ಇಲ್ಲ ಅವ್ರ ಹತ್ರ. ಬಟ್ ಎಂಗಿಡಿ ಹಂಗ್ ಕಾಣಿಸ್ತಾ ಇಲ್ಲ. ಎಂಗಿಡಿ ಬೇರೆ ಬೌಲರ್ ತರ ಕಾಣಿಸಕ್ ಶುರು ಆಗಿದ್ರೆ, ಐಡಿಯಲ್ ಅನ್ನಿಸ್ತಾ ಇದ್ರೆ ಈ T20 ಫಾರ್ಮೆಟ್ಗೆ. ಒಂದೇ ಒಂದು ವೇರಿಯೇಷನ್, ಅದು ಸ್ಲೋರ್ ಅನ್ನು ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾರೆ ಅಂದ್ರೆ ನಿಕೋಲಸ್ ಪುರಾನ್ಗೆ ಆಗದಂತ ಬಾಲ್ ಪ್ರಾಬ್ಲಿ ಸೋ ಫಾರ್ ಬೆಸ್ಟ್ ಬಾಲ್ ಅದೇನೆ. ಆತರ ಅವ್ರು ಚಳ್ಳೆಯನ್ನು ತಿಂದಿದ್ದೇ ಇಲ್ಲ. ಒನ್ ಆಫ್ ದ ಬೆಸ್ಟ್ T20 ಬ್ಯಾಟರ್ ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ಬಾಲ್ ಮೇಲೆ ಎಷ್ಟು ವರ್ಕ್ ಮಾಡಿದ್ದಾರೆ ಈ ಬಾಲ್ ನ ಡೆಲಿವರ್ ಮಾಡೋದಕ್ಕೆ. ನಂಬರ್ಸ್ ಬಂತು. ಇನ್ಫ್ಯಾಕ್ಟ್ ನಾವು ಕಾಮೆಂಟ್ರಿ ಮಾಡ್ತಾ 22 ಇಂದ 25 ವರ್ಗೂ ಈ ಬಾಲ್ ಹಾಕ್ತಾ ಇದ್ರು. ಬಟ್ ಎಕಾನಮಿ 9.5 ಇತ್ತು.
ಲಾಸ್ಟ್ 1 year ಇಂದ 6.8 ಬಂದಿದೆ ಇದೇ ಸೇಮ್ ಬಾಲ್ ಅಲ್ಲಿ ವಿತ್ ವಿಕೆಟ್ಸ್. ಸೊ ಎಂಗಿಡಿನ ಇವಾಗ ಟ್ರಸ್ಟ್ ಮಾಡಿ ಥ್ರೂ ಔಟ್ ದ ಟೂರ್ನಮೆಂಟ್ ಅವ್ರನ್ನೇ ಆಡಿಸ್ಬೇಕು ಸರ್. ಸ್ಟಾರ್ಕ್ ಬಂದ್ರೆ ರೆಪ್ಯುಟೇಷನ್ ಇಂದ ಸ್ಟಾರ್ಕ್ ನ ತರಬಾರ್ದು. ಎಂಗಿಡಿ ಬೆಸ್ಟ್ ಬೆಟ್ ಅನಿಸ್ತಾ ಇದೆ ನನಗೆ. ಶಿಷ್ಯ, ಒಂದು ಆಶ್ಚರ್ಯ ಆಗಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಲೈನಪ್ ಅಲ್ಲಿ ಏನು ಅಂದ್ರೆ ಅಶುತೋಷ್ ಶರ್ಮಾ ಅನ್ನೋ ಒಬ್ಬ ಫಿನಿಷರ್ ನಿನ್ನೆ 11 ಅಲ್ಲಿ ಬರಕ್ಕಾಗಿಲ್ಲ. ಸೊ ಇವ್ರ ಬ್ಯಾಟಿಂಗ್ ಲೈನಪ್ ಬಲಿಷ್ಠವಾಗಿದೆ ಅಂತ್ಯಾ ಅಥವಾ ಯೋಚನೆಲ್ಲ ಎಡವಿದ್ದಾರೆ ಅಂತ ಅನ್ಸ್ತಾ ಇದೆಯಾ? ಅವ್ನು ಹೇಳಿದ್ನಲ್ಲ, ಅಕ್ಷರ ಹೇಳದ್ ಏನಿದೆ ಗೊತ್ತಾ, ಕೇಳಿಸ್ಕೊಂಡಿದ್ದು ಪೋಸ್ಟ್ ಮ್ಯಾಚ್ ಅಲ್ಲಿ. ನಾವು ಬೇಕಿದ್ರೆ ಅದು ಆಪ್ಷನ್ ನಮ್ಮ ಹತ್ರನೇ ಇತ್ತು, ಯಾವಾಗ ಬೇಕೋ ತಗೋಬಾರ್ದು. ಅಲ್ಲಿ ಲೇಟ್ ಅಲ್ಲಿ ನಮ್ಗೆ ಫಿನಿಶಿಂಗ್ ಬೇಕು ಅಂದಾಗ ಅಶುತೋಷ್ ನ ತಗೋಬಹುದಾಗಿತ್ತು. ಬೇಗ ಮುಂದೆ ನಂಬರ್ 4 ರಿಜ್ವಿನ ತಗೊಂಡ್ವಿ ನಾವು ಅಷ್ಟೇ. ನಮ್ಮ ಅಂತ ಒಂದು ಅಶುತೋಷ್ ಅಂತ ಒಂದು ಫಿನಿಷರ್ ನ ನಾವು ಆಡ್ಸಿಲ್ಲ ಅಂತಂದ್ರೆ ಇಟ್ ಈಸ್ ಅ ಗುಡ್ ಥಿಂಗ್. ನಮ್ಗೆ ಒಂಥರ ಆಪ್ಷನ್ ಇದೆ, ಅವ್ನ ಆಪ್ಷನ್ ಕೂಡ ಇದೆ, ಅವ್ನ ಆಡ್ಸಿಲ್ಲ, ಯೂಟಿಲೈಸ್ ಮಾಡಿಲ್ಲ. ವಿ ಆರ್ ಬೆಟರ್ ಪ್ಲೇಸ್ಡ್ ಅಂತಾನೆ ಹೇಳಿದ್ದವನು. ಸೊ ಮುಂದೆ ಗೋಯಿಂಗ್ ಫಾರ್ವರ್ಡ್ ಪ್ರಾಬ್ಲಿ ಅಶುತೋಷ್ ನೋಡ್ಬೋದು ನಾವು. ಬಟ್ ದೆನ್ ಏನಂತಂದ್ರೆ ಇವಾಗ ರಿಜ್ವಿ ಅವ್ನ ಜಾಗನ ಫಾರ್ ಅಟ್ ಲೀಸ್ಟ್ ಫಾರ್ ದ ನೆಕ್ಸ್ಟ್ 2-3 ಗೇಮ್ಸ್ ಗಟ್ಟಿ ಮಾಡ್ಕೊಂಡ್ಬಿಟ್ಟಿಯಾನೆ, ಅದು ಮಾತ್ರ ಗ್ಯಾರಂಟಿ ಸರ್. ವಿಜಯ್, ಅಶುತೋಷ್ ನ ಯಾವ ತರ ಅಕಾಮಡೇಟ್ ಮಾಡ್ತೀರಾ ವಿಜಯ್ ಗೋಯಿಂಗ್ ಫಾರ್ವರ್ಡ್? ನನ್ಗೆ ಬಹಳ ಹುಷಾರಾಗಿ ಮಾತಾಡ್ಬೇಕು. ಅಟ್ಲೀಸ್ಟ್ ಯಾವ ತರ ಮಾಡ್ಬೋದು ಅಂತ ಯಾವ್ದು ಹೇಳಿ. ಇಬ್ರುನು ಬರುವಂತ ಚಾನ್ಸಸ್ ಇದೆ. ಹೆಂಗೆ ಅಂತ ಹೇಳ, ಅದಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ನೀನ್ ಅನೌನ್ಸ್ ಮಾಡ್ಬಿಟ್ಟು 15 ನ ರಿಜ್ವಿ ಮತ್ತು ಅಶುತೋಷ್ ಶರ್ಮಾ ಇಬ್ರು ಬರ್ಬೋದು. ಓನ್ಲಿ ವೇ ಅಂತಂದ್ರೆ ವಿಪ್ರಜ್ ಆಡ್ಲಿಲ್ಲ ಅಂತಂದ್ರೆ 11 ಅಲ್ಲಿ. ಓಕೆ, ಇವಾಗ 3 ಜನ ಫಾಸ್ಟ್ ಬೌಲರ್ಸ್ ಆಡ್ತಾ ಇದಾರೆ. ಲುಂಗಿಸಾನಿ, ಎಂಗಿಡಿ, ನಟರಾಜನ್, ಮುಖೇಶ್, ಅಕ್ಷರ್, ಕುಲ್ದೀಪ್, 5 ಜನ ಮೇನ್ ಬೌಲರ್ಸ್ ಇದ್ದಾರೆ. ಓಕೆ, ಇನ್ನೊಬ್ಬ ಅಕಸ್ಮಾತ್ ಯಾರಿಗಾರ ಏನಾರು ಆಪ್ಷನ್ ಬೇಕು ಅಂದ್ರೆ ಸ್ಟಬ್ಸ್ ಕಡೆ ನೋಡ್ಬೋದು. ನಿತೀಶ್ ರಾಣಾ ಬೇಕು ಅಂದ್ರೆ ಯಾರಿಗಾರ ಏನಾರ ಬೇಕು ಅಂತಂದ್ರೆ ನಿತೀಶ್ ರಾಣಾ ಇಬ್ರಿದ್ದಾರೆ. ಅಂದ್ರೆ 1 ಓವರ್ ನಿಗಲ್ ಆಯ್ತು, ಇಂಜುರಿ ಆಯ್ತು, ಯಾರು ಇಲ್ಲ ಅನ್ನೋದಕ್ಕಿಂತ ಈ 5 ಜನ ಬೌಲರ್ಸ್ ಸ್ಟ್ರೇಟ್ ಅವೇ ಸ್ಟಾರ್ಟರ್ಸ್ ಆಗ್ತಾರೆ. ಅವಾಗ ನೀನು ಇನ್ನೂ ಪವರ್ಫುಲ್ ಆಗುತ್ತೆ ಬ್ಯಾಟಿಂಗ್ ಲೈನ್ ಅಪ್. ನಂಬರ್ 8 ಅಲ್ಲಿ ಈಗ ವಿಪ್ರಜ್ ಮಾಡೋದು 1 ಓವರ್, ಓಕೆನಾ. ಬಟ್ ಅವರು ಪಿಚ್ ನ ನೋಡಿ ಪಿಕ್ ಮಾಡ್ತಾರ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಟೀಮ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾನಿಲ್ಲ. ಅಂಡ್ ರೈಟ್ ಕಾಲ್ಸ್ ಮಾಡಿದ್ದಾರೆ, ರೈಟ್ 15 ನ ಪಿಕ್ ಮಾಡಿದ್ದಾರೆ. ಆಪ್ಷನ್ ಸಕ್ಕತ್ತಾಗಿ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ ಡೆಲ್ಲಿ. ಅದನ್ನ ನನ್ಗೆ ಖುಷಿ ಆಗೋದು. ಒಂದೇ ಹಂತದಲ್ಲಿ ಗೆಲ್ತಾರೋ ಬಿಡ್ತಾರೋ ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಬಟ್ ನಿನ್ನೆನೂ ಅಷ್ಟೇ ಆಪ್ಷನ್ ಜೊತೆಗೆ 15 ಜೊತೆಗೆ ಒಂದು ಮೂವ್ ಕರೆಕ್ಟ್ ಆಗಿ ಮಾಡಿದ್ರು. ಹೇಮಂಗು ಮೇಲಿಂದ ಇಳ್ಕೊಂಡ್ ಬಂದ್ಬಿಟ್ಟು ಸ್ಟಬ್ಸ್ ನ ಕಳಿಸ್ತಾರೆ, ಮಿಲ್ಲರ್ ನ ಹೋಲ್ಡ್ ಮಾಡ್ತಾರೆ. ಇನ್ನೇನ್ ಒಳಗಡೆ ಹೋಗೋ ಟೈಮಲ್ಲಿ, ಔಟ್ ಆಗೋ ಟೈಮಲ್ಲಿ ಸ್ಟಬ್ಸ್ ಬೇಕಾಗಿತ್ತು ಸ್ಟೆಬಿಲಿಟಿ ತರಕ್ಕೆ. ಸೊ ಹೆಂಗಿದೆ ನೋಡು, ರೊಟೇಷನ್ ನಲ್ಲಿ ಏನ್ ಬೇಕಾದ್ರೆ ಆಡಿಸ್ಬೋದು. ರಿಜ್ವಿನೋ ಸ್ಟಬ್ಸ್ನೋ ರೊಟೇಷನ್ ಬೇಸಿಸ್ ಮೇಲೆ ಎಲ್ ಬೇಕಾದ್ರೆ ಆಡಿಸ್ಬೋದು. ಅಕ್ಷರ್ ಪಟೇಲ್ ಇಸ್ ರೊಟೇಟ್ ಮಾಡುವಂತ ಬ್ಯಾಟರ್ ಅನ್ನೇ. ಸೊ ಈಗ ಇಬ್ರು ಬಂದ್ರು ನನಗೆ ಆಶ್ಚರ್ಯ ಆಗಲ್ಲ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್, ಅಶುತೋಷ್ ಮತ್ತೆ ರಿಜ್ವಿ. ಜಾನಿ ಸರ್, ನನ್ಗೆ ಅನ್ಸ್ತಾ ಇದೆ ನಿತೀಶ್ ರಾಣಾ ಔಟ್ಡೇಟೆಡ್. ಹೇಳ್ಬಿಡು, ಲೆಫ್ಟ್ ಹ್ಯಾಂಡ್ರ್ ಆಗ್ಬಿಟ್ಟು ಹೆಂಗೋ ಲೆಫ್ಟ್ ಹ್ಯಾಂಡ್ರ್ ನೀನ್ ಬೇಕ್ ಮಾಡೋಲ್ಲ. ಎಲ್ಲ ಲೆಫ್ಟ್ ಹ್ಯಾಂಡ್ರು ಉಗುಳ್ತಾ ಇರ್ತೀಯ ನನ್ ಮಗ. ನಿತೀಶ್ ರಾಣಾ ಮೇಲೆ ಯಾಕೋ ಕಣ್ಣಿಟ್ಟಿದ್ಯಾ? ಎಷ್ಟು ವರ್ಷ ಆಯ್ತು ಸರ್ ರನ್ನೇ ಹೊಡೆದಿಲ್ಲ, ಸುಮ್ನೆ ಹೆಸರಿಗೆ ನಿತೀಶ್ ರಾಣಾ. ನಾನ್ ಯಾಕೆ ಹೇಳ್ತಾ ಇದ್ದೆ, ಸಮೀರ್ ರಿಜ್ವಿ, ಅಶುತೋಷ್ ಶರ್ಮಾ ಇಬ್ರು ಸ್ಟ್ರೇಟ್ ಅವೇ 11 ಅಲ್ಲಿ ಆಡ್ಬೋದು ನನ್ನ ಪ್ರಕಾರ. ಹೆಂಗೆ ಅಂದ್ರೆ ಅಕ್ಷರ್ ಪಟೇಲ್ ನಂಬರ್ 3 ತಗೊಂಬನ್ನಿ, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ. ಅಕ್ಷರ್ ಪಟೇಲ್ ಲೆಟ್ ಹಿಮ್ ಬ್ಯಾಟ್ ಎಟ್ ನಂಬರ್ 3. ಅಷ್ಟು ಚೆನ್ನಾಗಿದೆ, ಟೆಕ್ನಿಕ್ ಚೆನ್ನಾಗಿದೆ, ಬ್ರಿಲಿಯಂಟ್ ಆಗಿ ಆಡ್ತಾರೆ ನಿಮ್ಗೆ ಅಂದಾಗ ಸುಮ್ನೆ ಯಾಕೆ ಕೆಳಗಡೆ ನಿಮ್ಗೆ ಅಶುತೋಷ್ ಶರ್ಮಾ ಒಳ್ಳೆ ಫಿನಿಷರ್ ಇದ್ದಾಗ ಯಾಕೆ ಚಾಯ್ಸ್ ಇಟ್ಕೋತೀರಾ? ಐದರ್ ಸಮೀರ್ ರಿಜ್ವಿ ಅವ್ರ ಅಶುತೋಷ್ ಶರ್ಮಾ ಇಬ್ರು ತಗೊಂಬನ್ನಿ ನೀವು ವಿತ್ ಸ್ಟಬ್ಸ್ ಅಂಡ್ ಮಿಲ್ಲರ್. ಅಶುತೋಷ್ ಶರ್ಮಾ 7 ಅಲ್ಲಿ, ಅಕ್ಷರ್ ಪಟೇಲ್ ತಗೊಂಬನ್ನಿ ನಂಬರ್ 3 ಅಲ್ಲಿ ಆಡೋದಕ್ಕೆ, ಸಮೀರ್ ರಿಜ್ವಿ 4. ನಾನಿದ್ರೆ ಹಂಗೆ ಯೋಚನೆ ಮಾಡ್ತೇವೆ. ವಿಪ್ರಜ್ ನಿಮಗೆ ಇರ್ಲಿ, ಅಟ್ ಲೀಸ್ಟ್ ಆ ಸ್ಪಿನ್ ಆಪ್ಷನ್ ನಿಮ್ಗೆ ತಗೊಂಡ್ಬರ್ತಾರೆ. ಅಕ್ಷರ್ ಪಟೇಲ್ ನಂಬರ್ 3 ಬರ್ಬೇಕು ಅಂತ ನನಗೆ ಅನಿಸ್ತಾ ಇದೆ ಸರ್. ವಿಜಯ್ ನೋಡಿ, ಇನ್ನೂ ಒಂದ್ ಆಂಗಲ್ ಇದೆ ನಿಮ್ ಟೀಮ್ಗೆ, ನಿಮ್ಗೆ ಗೊತ್ತಿಲ್ಲ. ಇಲ್ಲ ಇದೆ, ಬಟ್ ಇದನ್ನ ನಾವ್ ಹೇಳಂಗಿಲ್ಲಪ್ಪ, ಅದಕ್ಕೋಸ್ಕರ ನಾವ್ ಮಾತಾಡ್ತಾ ಇಲ್ಲ. ಈಗ ಈ ಆಂಗಲ್ ಹೇಳಿದ್ರೆ ನೀವ್ 8 ಆಂಗಲ್ ಆಗ್ಬಿಡ್ತೀರಾ ಅಂತನಾ? ಹೌದೌದು, ಡಿಸ್ಮ್ಯಾಂಟಲ್ ಮಾಡ್ಬಿಡ್ತಾರ ಆಮೇಲೆ ನಮ್ನ. ಅದಕ್ಕೆ ಬೇಡ. LSG ಬಗ್ಗೆ ಮಾತಾಡಿ ಏನ್ ಬೇಕಾದ್ರೆ ಮಾತಾಡ್ತೀನಿ ನಾನು. ಇಲ್ಲಿ ಪವನ್ ಆಗ್ಲಿ ಅಖಿಲ್ ಆಗ್ಲಿ ಏನ್ ಬೇಕಾದ್ರೆ ಒಪಿನಿಯನ್ ಹೇಳ್ಬೋದು. ದಟ್ಸ್ ದೇರ್ ಫ್ರೀಡಮ್ ಎನಿವೆ. ಯಾಕಂದ್ರೆ ನಾನು ಐ ಎಮ್ ಇನ್ಸೈಡ್ ನಾಟ್ ಅನ್ ಔಟ್ಸೈಡ್ ಎನಿವೆ. ಅದನ್ನ LSG ಕಾಂಟ್ರಾಸ್ಟಿಂಗ್ ಆಗಿ ನೋಡ್ತಾ ಇದ್ದೆ ಜನಿ. ಈ ಸೀಸನ್ ಅಲ್ಲಿ ಹೆಂಗೆ ಅನ್ನೋದನ್ನ ಅವ್ರ ಸ್ಪಿನ್ ಆಪ್ಷನ್ಸ್ ನೋಡು. ಶಾಬಾಜ್ ಅಹಮದ್ ಜೊತೆ ನೀನ್ ಹೋಗ್ತೀಯ ಅಂತಂದ್ರೆ ಕೆನ್ ಆಲ್ಸೋ ಬೋಲ್, ಹಣ ಬಹಳ ಕಷ್ಟ ಇದೆ. ಜೆನ್ಯನ್ ಸ್ಪಿನ್ನರ್ ಗಳು ಇಟ್ಕೊಂಡೆ ಓಡ್ತಾ ತಿಂತಾ ಇದಾರೆ ಇವಾಗ. ಅದಕ್ಕೋಸ್ಕರ ನೆನೆ ಕುಲ್ದೀಪ್ ಮತ್ತೆ ಅಕ್ಷರ್ ಮಾಡಿದ್ ಬೌಲಿಂಗ್ ನಾನು ನೋಡ್ತು ಅಂತಂದ್ರೆ ಅದು ಮಿಸ್ಸಿಂಗ್ ಲಿಂಕ್ ಅನ್ಸ್ತಾ LSG ನಿಲ್ಲಿ ಅಂತ ಅನ್ಸ್ತು ನನಗೆ.
ಫಾಸ್ಟ್ ಬೌಲರ್ಸ್ ಒಬ್ಬರೇ ಅಲ್ಲ, ಇವ್ರು ಕಾಂಪ್ಲಿಮೆಂಟ್ ಮಾಡಿದ್ರು. ಅಕ್ಷರ್ ವಿಕೆಟ್ ಹತ್ತದಿಲ್ದಿರ, ಕುಲ್ದೀಪ್ ವಿಕೆಟ್ ಹತ್ತದಿಲ್ದಿರ, ಸೀಮಿಂಗ್ ಟ್ರ್ಯಾಕ್ ಮೇಲೆ ಬೌನ್ಸ್ ಇರೋಂತ ಟ್ರ್ಯಾಕ್ ಮೇಲೆ ಸ್ಪಿನ್ನರ್ಸ್, ಅದು LSG ಮಿಸ್ಸಿಂಗ್ ಇದೆ. ರಾತ್ರಿ ಆಡ್ಲೇಬೇಕು. ಸಮ್ ಎಕ್ಸ್ ಫ್ಯಾಕ್ಟರ್ ಶಾಬಾಜ್ ಹೋಗಕ್ಕಾಗಲ್ಲ. ಪವನ, ಈ ಸಪೋರ್ಟ್ ಟೀಮ್ ನಾನು ನೋಡ್ಬಿಟ್ರೆ ಸಪೋರ್ಟ್ ಸ್ಟಾಫ್ಗಳು ಜಸ್ಟಿನ್ ಲ್ಯಾಂಗರ್, ಟಾಮ್ ಮೂಡಿ, ಕೇನ್ ವಿಲಿಯಮ್ಸನ್, ಭರತ್ ಅರುಣ್, ಕ್ಲೂಸ್ನರ್ ತುಂಬಾ ತಲೆಗಳು ಸೇರಿ ಈ ಗೊಂದಲದಲ್ಲಿ ಸಿಗಾಕೊಂಡ್ಬಿಟ್ಟಿದಾರ. ಯಾರೋ ಒಬ್ರು ಡಿಸಿಷನ್ ಮೇಕರ್, ಇಲ್ಲಿ 1000 ಒಪಿನಿಯನ್ಗಳು. ಜಸ್ಟಿನ್ ಲ್ಯಾಂಗರ್ಗೆ ಯಾವಾಗ ಬರುತ್ತೆ ಆಂಗರ್ ಗೊತ್ತಿಲ್ಲ ನಮ್ಗೆ. ಈ ತರ ಆದ್ರೆ ಅವ್ರಕೇನ ಅವ್ರ ಅಂಕಲ್ ಇದಾರಲ್ಲ, ಅವ್ರಿಗೆ ಬಹಳ ಕೋಪ. ಅವರು ಜಸ್ಟ್ ನಿಮ್ಮನ್ ಕೇಳ್ಕೊಂಡು ಹೋಗಕ್ ಬರ್ತಾರ ಕಣ, ಕೋಪ ಅಲ್ಲ ಕಣ. ಓ ಏನಾಯ್ತು, ಯಾಕೆ, ನಮ್ಮಿಂದ ಏನಾದ್ರು ಹೆಲ್ಪ್ ಬೇಕಾ ನಿಮ್ಗೆ ಅಂತ ಗ್ರೌಂಡ್ ಅಲ್ಲೇ ಕೇಳ್ಬೇಕು. ಒಳಗಡೆ ಅಷ್ಟು ದೊಡ್ಡ ದೊಡ್ಡ ಡ್ರೆಸ್ಸಿಂಗ್ ರೂಮ್ ಇದೆ ಎಲ್ಲಾ ಸ್ಟೇಡಿಯಂ ಅಲ್ಲಿ, ಹೋಟೆಲ್ ಅಲ್ಲಿ ಇದೆ, ಹೋಟೆಲ್ ರೂಮ್ಸ್ ಅಲ್ಲಿ ಇದೆ, ಕೇಳ್ಬೋದಲ್ಲ. ಗ್ರೌಂಡ್ ಗೆ ಯಾಕೆ ಬರ್ಬೇಕು? ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಳಕ್ಕೆ ಗ್ರೌಂಡ್ ಬಂದ್ರೆ ಗ್ರೌಂಡ್ ರಿಯಾಲಿಟಿ ಗೊತ್ತಾಗ್ತದೆ. ಗ್ರೌಂಡ್ ಆಮೇಲೆ ನಾನು ಗ್ರೌಂಡೆಡ್ ಅಂತ ಗೊತ್ತಾಗ್ತದೆ. ನಾನು ಗ್ರೌಂಡೆಡ್. ನನ್ಗೇನ್ ಅನ್ಸುತ್ತೆ ಗೊತ್ತಾ, ಇದಕ್ಕೆ ಬ್ರೇಕ್ ಹಾಕ್ಬೇಕು ಸರ್. ಬಿಡಬಾರ್ದು. ಒಳಗಡೆ ಫ್ರಾಂಚೈಸ್ಗೆ ಒಂದು VIP ಸ್ಟ್ಯಾಂಡ್ ಅಂತ ಕೊಟ್ಟಿರ್ತಾರೆ, ಅಲ್ಲಿಂದ ವಾಪಸ್ ಹೋಟೆಲ್ಗೆ ಹೋಗ್ಬೇಕು. ಹೋಟೆಲ್ ಏನಾರ ಡಿಸ್ಕಷನ್ ನಡ್ಸ್ಕೊಳ್ಳಿ. ಇಲ್ಲಿ ಬಂದು ಮುಖ ಮಾಡೋದು, ಕೈ ಮಾಡೋದು. ಜಸ್ಟಿನ್ ಲ್ಯಾಂಗರ್ ಎಂತ ಬ್ರ್ಯಾಂಡ್ ಸರ್, ಅವರೆಲ್ಲ ಸೂಪರ್ ಸ್ಟಾರ್ಸ್. ಅವ್ರನ್ನ ನೋಡಿ ನಾವು ಕಲ್ತಿರೋದಿದೆ. ರಿಷಬ್ ಪಂತ್, KL ರಾಹುಲ್ಗಾಯ್ತು, ಎಷ್ಟು ಜನ ನೋಡ್ತಿರ್ತಾರೆ ಯಂಗ್ಸ್ಟರ್ಸ್. ಇವಾಗ ಎಷ್ಟು ರೇಜ್ ಆಗಿದೆ ಸೋಷಿಯಲ್ ಮೀಡಿಯಲ್ಲಿ, ಏನಾದ್ರೂ ಬರುತ್ತೆ. ಇವಾಗ ಗೊತ್ತಿಲ್ಲ ಅವ್ರು ಏನ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಬಟ್ ರಿಯಾಕ್ಷನ್ ಅಲ್ಲಿ ಗೊತ್ತಾಗುತ್ತೆ. ಎವ್ರಿ ಟೈಮ್ ಕೋಪದಲ್ಲಿ ಇರ್ತಾರೆ. ರಿಸಲ್ಟ್ ಬೇಕಂದ್ರೆ ಕ್ರಿಕೆಟ್ ಹಂಗ್ ನಡೆಯಲ್ವಲ್ಲ. ಪವನ, ನಿನಗೆ ಅವ್ರು ಐಕಾನ್ ಇರ್ಬೋದು, ಬಟ್ ಓನರ್ಗೆ ಅವ್ರ ಎಂಪ್ಲಾಯಿ ಅಷ್ಟೇ. ನಾನು ಕಾಂಟ್ರಾಕ್ಟ್ ಕೊಟ್ಟಿದೀನಿ, ಕೆಲಸ ಕೊಟ್ಟಿದೀನಿ, ಇದು ಅವ್ರ ಕೆಲಸ. ಸೊ ನನ್ಗೆ ಕೇಳೋ ಅಧಿಕಾರ ಇದೆ ಅಂತೀನಿ. ಆಫೀಸಲ್ಲಿ ಕೆಲಸ ಮಾಡ್ದಂಗ ಅಲ್ಲ ಕ್ರಿಕೆಟ್. ಇವ್ನ್ ಏನೋ ಮಾಡ್ತಾವ್ನೆ, ಆಂಪಿಟ್ಸ್ ಕ್ಲೀನ್ ಆಗಿದೆ ಅಂತ ತೋರ್ಸಕ್ ಬಂದ್ಯಾನೋ ನೀನು. ಹೌದಾ, ಓಕೆ ಬಿಡು. ಸರಿ, ಇವತ್ತಿನ ಪದ್ಯಕ್ಕೆ ಬರೋಣಪ್ಪ. ಸಾಕು, LSG ಸಾಕಾಯ್ತು. ಶಿಷ್ಯ, KKR ವರ್ಸಸ್ SRH ಅಟ್ ಈಡನ್ ಗಾರ್ಡನ್ಸ್, ಯಾರು ಬೆಟರ್ ಪ್ಲೇಸ್ಡ್ ಇವತ್ತು ನಿನ್ ಪ್ರಕಾರ? ಇಬ್ರು ಫಸ್ಟ್ ಮ್ಯಾಚ್ ಈಸಿಯಾಗಿ ಸೋತ್ಕೊಬರ್ತಾವ್ರೆ. KKR ಬೌಲರ್ಸ್ ಚೆನ್ನಾಗಿ ಮಾಡಿದ್ರೆ ಪ್ರಾಬಬ್ಲಿ ಇಟ್ ವಿಲ್ ಬಿ ಅ ಗುಡ್ ಮ್ಯಾಚ್ ಅನ್ಸುತ್ತೆ. ಯಾಕೆಂದ್ರೆ ಇವರು ಫೇಲ್ ಆಗಿದ್ದಾರೆ. ಟಾಪ್ ಆರ್ಡರ್ SRH ಟಾಪ್ ಆರ್ಡರ್ ಫೇಲ್ ಆಗಿದೆ. ಹೆಡ್ ಅಂಡ್ ಅಭಿಷೇಕ್ ಮೇಲೆ ಡಿಪೆಂಡ್ ಆಗಿದೆ. ಕ್ಲಾಸ್ ಅನ್ನು ಹೊಡಿಬೇಕು ಅವ್ರಿಗೆ. ಇವ್ರು 3 ಜನ ಹೊಡೆದ್ರೇನೆ, ಯಾಕೆಂದ್ರೆ SRH ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡ್ತು ಅಂತಂದ್ರೆ ಸಖತ್ತು ಒಂದ್ ಸ್ವಲ್ಪ ಡೈಸಿಯಾಗಿ ಅನಿಸ್ತಾ ಇದೆ. ಸೊ 200 ಹೊಡೆದ್ರೆ ಇವರು ಲಾಸ್ಟ್ ಇಯರ್ ತರ ಹೊಡೆದಿದ್ರು 240 250 ಹೊಡೆದ್ರೆ ಒಂದ್ ಚಾನ್ಸ್ ಗೆಲ್ಲೋದಿಕ್ಕೆ. ಇಲ್ಲ, ಈ ಬೌಲಿಂಗ್ ಅಟ್ಯಾಕ್ ನೋಡ್ತೋಯ್ತು ಅಂದ್ರೆ ಅವ್ರದ್ದು 140 150 ಯಾವ ಟೀಮ್ ಆರು ಹೊಡೆದ್ ಬಿಸಾಕ್ಬಿಡುತ್ತೆ. ಸೊ ಐ ಥಿಂಕ್ ಹ್ಯೂಜ್ ಪ್ರೆಷರ್ ಆನ್ ದಿ ಓಪನರ್ಸ್ ಅಂಡ್ ಕ್ಲಾಸನ್. ಅಂಡ್ ನಿಮ್ಗೆ ವರುಣ್ ಮತ್ತೆ ಇವರು ಚೆನ್ನಾಗಿ ಮಾಡಿಲ್ದೇ ಇರೋದ್ರಿಂದ ಲಾಸ್ಟ್ ಗೇಮ್ ಇದು ಒಂಥರ ಹೋಮ್ ಗೇಮ್ ಅಲ್ಲಿ ಚೆನ್ನಾಗಿ ಮಾಡ್ಬಿಟ್ರೆ ಐ ಥಿಂಕ್ KKR ಹ್ಯಾವ್ ದಟ್ ಎಡ್ಜ್ ಅನ್ಸುತ್ತೆ ನನಗೆ. ಅಲ್ಲ, ಹೆಂಗ ನಿಮ್ ಫೇವರೇಟ್ ಬೌಲರ್ ಹರ್ಷಲ್ ಪಟೇಲ್. ಅವರು ನಾನು ನೋಡಿದ್ನಲ್ಲ, ಅವ್ರಿಗೆ ಬ್ಲೂ ಪ್ರಿಂಟ್ ಹಾಕೊಟ್ರು ಮಾಡಿಲ್ಲ ಅವರು. ನಾನೇನ್ ಮಾಡ್ಲಿ, ಎಷ್ಟು ಹೆಲ್ಪ್ ಮಾಡೋಣ ಅಂತ ಟ್ರೈ ಮಾಡಿದೆ ಅವ್ರಿಗೆ. ಅವರು ಅದನ್ನ ತಗೊಳ್ಳೆ. ನಾನೇನ್ ಮಾಡ್ಲಪ್ಪ, ನಾನು ಎಷ್ಟಂತ ಟ್ರೈ ಮಾಡ್ಲಿ ಅವ್ರ ಕೆರಿಯರ್ ನ ಜಾಸ್ತಿ ಮಾಡೋದಿಕ್ಕೆ. ಆಲ್ರೌಂಡರ್ ಇವರು ಬ್ಯಾಟಿಂಗ್ ಟಾಪ್ ಹೆವಿ. ಅವ್ರಿಬ್ರು ಹೊಡಿಲಿಲ್ಲ ಅಂದ್ರೆ ಪಿತುಕ್ತಾರೆ ಅಂತ RCB ಮೇಲೆ ಯಾರು ಹೊಡಿಲಿಲ್ಲ, ಆದ್ರೂ 202 ಹೊಡೆದ್ರು. SRH ಅನಿಕೇತ್ ವರ್ಮಾ ಯಾವ ತರ ಆಡಿದ್ರು, ಇಶಾನ್ ಕಿಶನ್ ಹೆಂಗ್ ಆಡಿದ್ರು? ಗುರು, ಬ್ಯಾಟಿಂಗ್ ಸಖತ್ತಾಗಿದೆ ಜಾನಿ. SRH ಈಗ್ಲೂ ಸಖತ್ತಾಗಿದೆ. ಅಭಿಷೇಕ್ ಶರ್ಮಾ, ಇಶಾನ್ ಒಬ್ರೆಲ್ಲ ಅನಿಕೇತ್ ವರ್ಮಾ ಆಡಿದ ರೀತಿ ನೋಡಿದ್ರೆ ಕ್ಲಾಸ್ ಅನ್ ಬರ್ತಾರಲ್ಲಿ ಈ ಬ್ರಿಲಿಯಂಟ್ ಆಗಿದೆ. ಮಿಸ್ ಮಾಡ್ತಾ ಇರೋದು ಯಾರನ್ನ ಅಂತಂದ್ರೆ ಬೌಲಿಂಗ್ ಅಲ್ಲಿ ಅಟ್ಲೀಸ್ಟ್ ಒಂದ್ 4 ಓವರ್ ಮಾಡೋದ ಪ್ಯಾಟ್ ಕಮಿನ್ಸ್. ಇವ್ ಉನ್ನತ್ ಕತ್ತು ಹರ್ಷಲ್ ಪಟೇಲ್ ಮೇಲೆ ಜವಾಬ್ದಾರಿ ಕೊಟ್ಟು ಬಿಡ್ತೀನಿ ಅಂತಂದ್ರೆ ಟೂ ಮಚ್ ಫಾರ್ ಆಸ್ಕಿಂಗ್ ಬರೋದು. ಅಂಡ್ ಏನು ಪಾಪ ಹರ್ಷ್ ದುಬೆ ಲಾಸ್ಟ್ ಸೀಸನ್ ಬಂದಿದ್ದಾರೆ, ಅವ್ರ ಮೇಲೂ ಪ್ರೆಷರ್ ಇದ್ದಿದ್ದೇನೆ. ನಾರ್ಮಲ್ ಲೆಫ್ಟ್ ಆರ್ಮ್ ಸ್ಪಿನ್ನರ್. ಲಾಸ್ಟ್ ಸೀಸನ್ ಹೇಳಿದ್ರು SRH ಕಡೆಯಿಂದ, ನಾವು ನೀವ್ ಎಷ್ಟು ಹೊಡೆದ್ರು ಹೊಡಿತೀವಿ ವಾಪಸ್ಸು ಬ್ಯಾಟಿಂಗ್ ಅಲ್ಲಿ, ನಮ್ ಬೌಲಿಂಗ್ ಇರೋದೇ ಇಷ್ಟು, ಇದ್ರಲ್ಲೇ ಮಾಡೋದ್ ನಾವು. ನಂಗೆ ನಿನ್ನೆ ಶಿಷ್ಯನ ಹತ್ರ ಕಾರಲ್ಲಿ ಬರ್ತಾ ಮಾತಾಡ್ಕೊಂಡಿದ್ದೆ, ಯಾಕೆ ಗುರು ಒಂದಿಬ್ರು ಬೌಲರ್ ತಗೊಳ್ಳಿಲ್ಲ SRH? ಪವರ್ಫುಲ್ ಬ್ಯಾಟಿಂಗ್ ಪಿಕ್ ಮಾಡಿದ್ದಾರೆ. ಸ್ವಲ್ಪ ಸ್ಪೆಂಡ್ ಮಾಡಿ ಡೈರೆಕ್ಟ್ ಆಗಿ 11 ಅಲ್ಲಿ ಆಡೋಂತ ಇಬ್ರು ಬೌಲರ್ಸ್, ಇಂಪ್ಯಾಕ್ಟ್ ಮಾಡೋಂತ ಬೌಲರ್ಸ್ ಯಾಕೆ ಯೋಚನೆ ಮಾಡ್ಲಿಲ್ಲ? ಯಾವ ಈ ಬಂಡ್ ಧೈರ್ಯ, ನಾವು ಬ್ಯಾಟಿಂಗ್ ಇಟ್ಕೊಂಡು ಹೋಗ್ತೀವಿ, ಗೊತ್ತೀವಿ, ನೀವ್ ಅಷ್ಟಾರ ಹೊಡೀರಿ ಅನ್ನೋದೊಂದು ಕೇಳ್ತಾ. ಈಗ ಅದೇ ತೊಂದರೆ ಆಗಿದೆ. ಪವನ, ಲಿಯಮ್ ಲಿವಿಂಗ್ಸ್ಟನ್ ತಗೊಳ್ತಾರೆ, ಬ್ಯಾಟಿಂಗ್ ಇನ್ನೂ ಸ್ಟ್ರೆಂಥನ್ ಮಾಡ್ಕೊಳ್ತಾರೆ.
ಡೇವಿಡ್ ಪೇನ್ ಅನ್ನೋ ಒಬ್ಬ ಬೌಲರ್ ನ ತಗೊಂಡಿದ್ದಾರೆ. ಅವ್ರು ಲಾಸ್ಟ್ ಮ್ಯಾಚ್ ನಿಂಗೆ ಜ್ಞಾಪಕ ಇದ್ರೆ 1-2 ವಿಕೆಟ್ ಬೇರೆ ತೆಗೆದ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು. ಸೊ ಪ್ರಾಬ್ಲಿ ಅವರೇ ಇವ್ರಿಗೆ ಬೆಸ್ಟ್ ಬೌಲರ್ ಆಗಿ ಕಾಣ್ತಾರ. ಲೆಫ್ಟ್ ಆರ್ಮರ್ ಉದ್ದ ಇದ್ದಾರೆ, 1-2 ವಿಕೆಟ್ ತೆಗೆದ್ರು ಕೂಡ. ಅಷ್ಟೇ ಸರ್, ಇನ್ನೇನ್ ಬೌಲಿಂಗ್ ಇಲ್ಲ ಇವ್ರ ಹತ್ರ. 240 ಹೊಡಿಬೇಕು, ಸಿಂಪಲ್. ಏನ್ ಬೌಲಿಂಗ್ ಮಾಡಿದ್ರೆ ಪೇನ್ ಯಾರಿಗ್ ಪೇನ್ ಆಯ್ತದೆ ಗೊತ್ತಿಲ್ಲ. ಅವ್ರಿಗೆ ಪೇನ್ ಆಯ್ತದೋ ಇಲ್ಲ ಆಪೋನೆಂಟ್ ಪೇನ್ ಆಯ್ತದೋ ಇನ್ನೂ ಗೊತ್ತಿಲ್ಲ. ಅವ್ರೊಬ್ರೆ ಏನ್ ಮಾಡಕ್ ಆಗುತ್ತೆ. ಆ ಕಡೆ ಅವರು ಬೇರೆ ಟೀಮ್ ಯಾರು ಬೇಡ ಅಂದಿರೋ ಬೌಲರ್ಸ್ ಎಲ್ಲ SRH ಅವ್ರು ತಗೊಂಡಿದ್ದಾರೆ. ಹಂಗಾಗಿದೆ ಕತೆ. ಸೊ ಒಬ್ರಿದ್ದಾರೆ ಫುಲ್ ಎತ್ರ ಅಂತ, ಸಖತ್ ಒಳ್ಳೆ ಬೌಲರ್, ಪಿಕ್ಕೆ ಮಾಡಲ್ಲ ಎಷ್ಟೊಂದ್ ಜನ. ಸೂಪರ್ ಆಗಿರೋಂತ ಲೆಫ್ಟ್ ಆರ್ಮ್ ಚಿಕ್ಕ ಹುಡುಗ, ಸೌರಾಷ್ಟ್ರ ಪ್ಲೇಯರು. ಅವ್ರನ್ನ 11 ಅಲ್ಲಿ ಆಡ್ಸಿಲ್ಲ, ಅಷ್ಟು ಬ್ಯಾಟಿಂಗ್ ಮಾಡ್ತಾರೆ ಅಂತ. ಶಿವಂ ಕುಮಾರ್ ಅವರು ಸಖತ್ತಾಗಿದ್ದಾರೆ, ಅವರು ಮಿಸ್ಟ್ರಿ. ಬಟ್ ಅವ್ರನ್ನ ತರಬೇಕು ಅಂದ್ರೆ ಎಲ್ಲಿಂದ ತರ್ತೀಯ? ಸ್ವಲ್ಪ ಎಲ್ಪ್ ಇರೋಂತ ಪಿಚ್ ಬೇಕಾದಷ್ಟು ಸ್ಲೋ ಇರೋದು, ಗ್ರಾಸ್ ಇಲ್ದೇ ಇರೋಂತ ಪಿಚ್ ಅಲ್ಲಿ ಅವ್ರಿಬ್ರು ಒಳ್ಳೆ ಆಪರ್ಚುನಿಟಿ. ಆ ಧೈರ್ಯ ಮಾಡ್ಬೇಕು ಅಂತೀನಿ. ಇಲ್ಲ ಅಂತಂದ್ರೆ 4 ಓವರ್ ಬಹಳ ಕಷ್ಟ. ಅನ್ನೋನ್ ಎಂಟಿಟಿ ಅವ್ರಿಬ್ರು. ಅವ್ರನ್ನು ಆಡಿಸ್ಬೋದು ಸರ್. ಜೀಸನ್ ಅನ್ಸಾರಿ UP ಲೆಗ್ ಸ್ಪಿನ್ನರ್. ಇಲ್ಲ ಜಯ ಪವನ್ ಎಲ್ಲ ಆಡಿಸ್ತೀಯೋ? ಇವ್ರಿಬ್ರು ಮಿಸ್ಟ್ರಿ ಎಲಿಮೆಂಟ್ ಗೆ ಒಳಗ್ ಬಟ್ ನಾನೇನಾರ ಆಗಿದ್ರೆ ಅವ್ರಿಬ್ರು ಒಬ್ಬರನ್ನ ಫುಲ್ ಹತ್ರ ನಾನು ಹತ್ರದಿಂದ ನೋಡಿದೀನಿ. 1 ವಾರ ಫುಲ್ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಬ್ಯೂಟಿಫುಲ್ ಕಂಟ್ರೋಲ್, ಸೇಮ್ ಕುಲ್ದೀಪ್ ತರನೇ, ಬಟ್ ಸ್ವಲ್ಪ ಕ್ವಿಕರ್ ಥ್ರೂ ದ ಏರ್ ಅಷ್ಟೇನೆ. ಅಂಡ್ 100 ತರ. ಅವ್ರನ್ನ ನೀನ್ ಹೆಂಗ್ ಆಡಿಸ್ತೀಯಾ? ಶಿವಮ್ ಇವ್ರು ಹೇಳಿಲ್ವಾ ಈಗ, ಅವರು ಮಿಸ್ಟ್ರಿನೇ, ಸಖತ್ ಕಂಟ್ರೋಲ್ ಅಂಡ್ ಡೊಮೆಸ್ಟಿಕ್ ಅಲ್ಲಿ ಬ್ರಿಲಿಯಂಟ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಾನ್ ಫಾಸ್ಟ್ ಬೌಲರ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ, ಸ್ಪಿನ್ನರ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲ, ಓವರ್ ಆಲ್ ಅಟ್ಯಾಕ್ ನಾವ್ ನೋಡ್ತಾ ಇರೋದು. ಯಾಕಂದ್ರೆ ಇಬ್ಬರದು ಒಂಥರ ಅಚ್ಲೀಸ್ ಹೀಲ್ ಯಾವ್ದು ಅಂತ ಹೇಳಿದ್ರೆ ಅದು ಬೌಲಿಂಗ್ ಅಟ್ಯಾಕ್. ಇವ್ರ ಕಡೆನು ವೈಭವ್ ಅವರ, ಕಾರ್ತಿಕ್ ತ್ಯಾಗಿ, ಬ್ಲೆಸಿಂಗ್ ಮುಜರ್ಬಾನಿ 3 ಜನ ಅಂತ ಹೇಳಿದ್ರೆ ಫಾರ್ಮ್ ಅಲ್ಲಿ ಇಲ್ದೇ ಇರೋ ಚಕ್ರವರ್ತಿ, ಸುನಿಲ್ ನರೈನ್ ಒಂದ್ ಕಾಲದಲ್ಲಿ ವಿಕೆಟ್ ಟೇಕಿಂಗ್ ಅಂತ ಮಾತಾಡ್ತಾ ಇದ್ವಿ, ಅವರು ಇಲ್ಲ ಇವಾಗ. ಸೊ ಹಾಗಾಗಿ ಸುಮಾರು ಕ್ವಶನ್ಸ್ ಗಳು ಅನ್ಆನ್ಸರ್ಡ್ ಆಗಿದೆ 2 ತಂಡಗಳು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ. ಸರಿ, ಅಟ್ಲೀಸ್ಟ್ KKR ಸೈಡ್ ಬೌಲಿಂಗ್ ಕಂಪ್ಯಾರಿಟಿವ್ಲಿ ಬೆಟರ್ ಅನ್ಸುತ್ತೆ. ಕಾರ್ತಿಕ್ ತ್ಯಾಗಿ ಲಾಸ್ಟ್ ಗೇಮ್ ಚೆನ್ನಾಗೇ ಮಾಡಿದ್ರು. ಮುಜರ್ಬಾನಿಗೆ ಮುಂಬೈಲಿ ಏನೇ ಇದ್ರು 1 ಆಫ್ ಗೇಮ್ ಅಷ್ಟೇ, ಬಟ್ ಅವ್ರದ್ದು ಬ್ರಿಲಿಯಂಟ್ ವರ್ಲ್ಡ್ ಕಪ್ ಆಗಿತ್ತು. ವೈಭವ್ ಅವರ ಎನ್ನಿದಂತೆ ಇಂಪ್ರೆಸಿವ್ ಆಗಿದ್ರೆ. ಸೊ ಕಂಪೇರ್ ಮಾಡ್ತು ಅಂತಂದ್ರೆ ವೇ ಬೆಟರ್ ಇದಾರೆ KKR ಸೈಡ್. ಬ್ಯಾಟಿಂಗ್ ಸಿಮಿಲರ್ ಆಗಿರ್ಬೋದು ಕಂಪ್ಯಾರಿಸನ್ ನಡೆಸಿದ್ರೆ, ಬಟ್ ಇವತ್ತು ಮೇಲ್ಗೈ ಕರ್ಬೋ ಲೋರ್ಬೋ ಜೀತ್ಬೋ ಅನ್ಸ್ತದೆ. ನನ್ನ ಪ್ರಕಾರ ಇಟ್ಸ್ KKR bowling versus SRH batting ಕೊಡೋಣ ಡಿಸೈಡರ್. ವಿಜಯ್, ಐ ಹ್ಯಾವ್ ಸ್ಟಾರ್ಟೆಡ್ ಅಗೇನ್. ಶಿಶಾ ಆರೆಂಜ್ ಅಂತ ಬ್ಯಾಟಿಂಗ್ ಅದೇ ಇಷ್ಟೊತ್ತು ನ್ಯೂನತೆಗಳು ಹೇಳ್ಬಿಟ್ಟ ಜಾನಿ. ಕೊನೆಗೆ ನಾನು ಆರೆಂಜ್ ಜೊತೆ ಹೋಗ್ತೀನಿ. ನೀನೇನ್ ಹೇಳೋದು? ಬದ್ನೆಕಾಯಿ ಅಂತೀವಲ್ಲ ನಾವು, ವ್ಯಾಮ್ ವಿತ್ ಬದ್ನೆಕಾಯಿ. ಅದೇ ಅವ್ರು ಬದನೆಕಾಯಿ, ಯಾಕಂದ್ರೆ ಅವರು ಪರ್ಪಲ್. ಇಲ್ಲ ವಿಜಯ್, ಬಿಟ್ವೀನ್ KKR ಅಂಡ್ ಆರೆಂಜ್ ನ ಚೂಸ್ ಮಾಡ್ತೀನಪ್ಪ. ಅವ್ನು ಬದನೆಕಾಯಿ ಪಿಕ್ ಹೆಂಗ್ ಮಾಡಿದಾನೆ, ನಾನು ಆರೆಂಜ್ ಪಿಕ್ ಮಾಡಿ. ಇವತ್ತು ಸಂತೋಷ ಅವರವರಿಗಾಗಲಿ. ಈ ಬದನೆಕಾಯಿಯಿಂದ ಬೈಂಗನ್ ಬರ್ತಾ ಆಗುತ್ತೆ ಇವತ್ತು ಅಂತ ನನ್ಗೆ ಅರ್ಥ ಇದೆ. ಆದ್ರೆ ಒಳ್ಳೇದು. ಆಗ್ಲಿ ಬಿಡಪ್ಪ. KKR ಇದು ಕೋಲ್ಕತ್ತಾನಲ್ಲಿ ಫಸ್ಟ್ ಗೇಮ್, ಹೋಮ್ ಗೇಮ್ ಕೋಲ್ಕತ್ತಾಗೆ. ವಾನ್ಖೇಡೆನಲ್ಲಿ ಆಡಿರೋದನ್ನ ಈ ಬೌಲಿಂಗ್ ಯೂನಿಟ್ KKR ಸ್ವಲ್ಪ ನೋಡ್ಕೊಂಡ್ ಡಿಸೈಡ್ ಮಾಡ್ಬೇಕು ಅನ್ಸುತ್ತೆ. ಯಾಕಂದ್ರೆ ಟೂ ಹಾರ್ಶ್ ವಾನ್ಖೇಡೆನಲ್ಲಿ, ಈಸಿ ಇರಲಿಲ್ಲ ಕಂಡೀಷನ್ಸ್. ಸೊ KKR ಅಲ್ಲಿ ಪ್ಲೀಸ್ ಬೆಟರ್ ಪರ್ಫಾರ್ಮ್ ಮಾಡ್ತಾರ ಈಡನ್ ಗಾರ್ಡನ್ಸ್ ಅಲ್ಲಿ ಇಂದ. ನಾನಂತೂ ರಿಕಲ್ಟನ್ ಗುದ್ಬಿಟ್ಟು ಹಾಕೊಂಡು ಬಂದ್ಬಿಟ್ಟು ಪಾಪ ಇಬ್ರಿಗೂನು, ವರುಣ್ಗೆ ಮತ್ತೆ ಸುನಿಲ್ಗೆ ಇಲ್ಲಿ ಹೊಡೆಯೋದ್ ಕಷ್ಟ ಇದೆ. ಇಲ್ಲಿ ಸ್ವಲ್ಪ ಬೌನ್ಸ್ ಕಡಿಮೆ ಇರುತ್ತೆ, ಬ್ಲಾಕ್ ಸಾಯಿಲ್ ಇರೋದ್ರಿಂದ. ಹೊಡೆಯಕ್ ಹೋಯ್ತು ಅಂತಂದ್ರೆ ಕಚ್ಕೊಂತು ಅಂದ್ರೆ ಅವ್ರ ವಾಪಸ್ ಫಾರ್ಮ್ ಬಂದ್ರೆ ಇವ್ರಿಬ್ರಲ್ಲಿ ಒಬ್ರು ಚೆನ್ನಾಗಿ ಮಾಡಿದ್ರು ಸಾಕು. ಆಕ್ಚುಲಿ KKR ಅವರು ಸ್ಪಿನ್ ಬಿಟ್ ಫಾಸ್ಟ್ ಹಾಕಕ್ ಶುರು ಮಾಡಿದ್ದಾರೆ. ವರುಣ್ ಚಕ್ರವರ್ತಿ ರೌಂಡ್ ದ ಸ್ಟಂಪ್ಸ್ ಆಗಕ್ ಶುರು, ಅದೇನೋ ಗೊತ್ತಿಲ್ಲ. 2 ಏಟ್ ಒಳ್ಳೆಕ್ಕಿಲ್ಲ, ರೌಂಡ್ ದ ಸ್ಟಂಪ್ಸ್ ಬಂದ್ಬಿಡ್ತಾನಪ್ಪ. ಅದೇನೋ ಟೆಸ್ಟ್ ಮ್ಯಾಚಸ್ ತರ ನೆಗೆಟಿವ್ ಬೌಲಿಂಗ್ ಹಾಕ್ಬೋಣ, 1 ರನ್ ಕೊಟ್ಬೋಣ ಅನ್ನೋ ತರ. ಈಸ್ ಅ ವಿಕೆಟ್ ಟೇಕರ್. ಐ ಥಿಂಕ್ ವಿಕೆಟ್ ಎತ್ತಕ್ ನೋಡ್ಬೇಕು ಗುರುವಣ್ಣ. ಅಲ್ಲಪ್ಪ, ಸ್ವಲ್ಪ ಸ್ಪೆಸಿಫಿಕ್ ಆಗಿ ಏನ್ ಆಗ್ತಾ ಇದೆ ಅವ್ರಿಗೆ ಲಾಸ್ಟ್ 1 ವರ್ಲ್ಡ್ ಕಪ್ ಆದ್ಮೇಲಿಂದನೂ, ಇನ್ಫ್ಯಾಕ್ಟ್ ನ್ಯೂಜಿಲೆಂಡ್ ಸೀರೀಸ್ ಆದ್ಮೇಲಿಂದ ಸ್ಟ್ರಗಲ್ ಕಾಣಿಸ್ತಾ ಇರೋದು. ಸಡನ್ ಆಗಿ ಹಿಂಗ್ ಡಿಪ್ ಹೆಂಗಾಗತ್ತೆ, ಸಡನ್ ಆಗಿ ಹಿಂಗೆ ಬ್ಯಾಟ್ಸ್ಮನ್ ಗಳು ರೀಡ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಇವ್ರ ಬೌಲಿಂಗ್ ಕೆಡದಾಗ ಹಿಂಗ್ ಆಗ್ತಾ ಇದೆ. ಕೆಟ್ಟ ಬೌಲಿಂಗ್ ಅಥವಾ ಬ್ಯಾಟ್ಸ್ಮನ್ ರೀಡ್ ಮಾಡ್ತಾರೆ, ಎಲ್ಲಿಂದ ಜ್ಞಾನೋದಯ ಆಗೋಯ್ತು ಬ್ಯಾಟ್ಸ್ಮನ್ ಗಳಿಗೆ?
ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತಾ ಇದಾರೆ ಒಂಥರ ಸಖತ್ ಮಿಸ್ಟ್ರಿನೇ ಅನಿಸ್ತಾ ಇದೆ ನನ್ಗೆ. ಹಾರಿಜಾಂಟಲ್ ಬ್ಯಾಟ್ ಶಾಟೇ ಹೊಡಿತಾ ಇದಾರೆ ಬಂದವರೆಲ್ಲಾರು, ಅದಕ್ಕೆ ಜೋರಾಗಿ ಆಗ್ತಾ ಇರೋದು. ಸ್ಟ್ರೇಟ್ ಬ್ಯಾಟ್ ಆಡ್ತಾನೆ ಇಲ್ಲ ವರುಣ್ ಚಕ್ರವರ್ತಿ ಅಗೇನ್ಸ್ಟ್. ಸೇಮ್ ಥಿಂಗ್ ರಾಶಿದ್ ಸ್ಟಾಕ್ ಬಿದ್ದೋಗಿದೆ ಬಿಕಾಸ್ ರಿದಮ್ ಅಲ್ಲಿ ಇಲ್ಲ. ಬಟ್ ವರುಣ್ ಏನಾಯ್ತು ಸಡನ್ ಡಿಪ್ಪು ಮಂಕ್ ಬಡ್ದಂಗೆ ಪಿಕ್ ಮಾಡ್ತಾರೆ, ಆಫ್ ಸ್ಪಿನ್ನರ್ ತರ ಟ್ರೀಟ್ ಮಾಡ್ತಾರೆ. ಅವ್ರದ್ದು ವಿಕೆಟ್ ಟೇಕಿಂಗ್ ಡೆಲಿವರಿ ಎಲ್ಲ ಗೂಗ್ಲಿ ಅಂತ ಗೊತ್ತು. ಸೊ ಎಲ್ಲರೂ ಅದಕ್ಕೆ ರೆಡಿ ಆಗ್ತಾರೆ. ಇವ್ರು ಲೆಗ್ ಬ್ರೇಕ್ ಹಾಕಿದಾಗ ಏನಾಗ್ತಾ ಇದೆ ಅಂದ್ರೆ ಅದು ಸ್ಲೋಯರ್ ಥ್ರೂ ದ ಏರ್ ಕಂಪೇರ್ಡ್ ಟು ಆ ಗೂಗ್ಲಿ. ಅದನ್ನ ಇವರು ಜನರಲಿ ವಿಕೆಟ್ ಮೇಲೂ ಹಾಕಕ್ ಆಗ್ತಾ ಇಲ್ಲ, ಜಸ್ಟ್ ಔಟ್ ಸೈಡ್ ಆ ಸ್ಟಂಪ್ ಹಾಕ್ತಾರೆ. ಸ್ಟಂಪ್ಸ್ಗೆ ಹಾಕಿಲ್ಲ ಅಂದ್ರೆ ಇವರು ಎಫೆಕ್ಟಿವ್ ಆಗೋದೇ ಇಲ್ಲ. ಅದಕ್ಕೋಸ್ಕರನೇ ಎಲ್ಲ ವಾಂಚ್ ಹಾಕ್ಬಿಡ್ತಾರೆ ಇವ್ರಿಗೆ ಬೇಜಾನ್. ಇವ್ರು ಬ್ಯಾಕ್ ಮಾಡ್ಕೋಬೇಕಪ್ಪ. ನನ್ನ ಪ್ರಕಾರ ವರುಣ್ ಚಕ್ರವರ್ತಿ ಒಂಥರ ಕಾನ್ಫಿಡೆನ್ಸ್ ಅಲ್ಲಿ ಡೌನ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂದ್ರೆ ನೀನ್ ಏನೇ ಆಲ್ ಸೆಡ್ ಅಂಡ್ ಡನ್ ನೀನು ಒಳ್ಳೆ ಬಾಲ್ಗೆ ಹೊಡೆದ್ರೆ ಅದು ಒಳ್ಳೆ ಶಾಟ್ ಅಂತ ಅಕ್ನಾಲೇಜ್ ಮಾಡ್ಬೇಕಣ್ಣ. ಅದನ್ನ ಮತ್ತೆ ಹೊಡೆಯಕ್ಕೆ ಫೋರ್ಸ್ ಮಾಡ್ಬೇಕು ಬ್ಯಾಟರ್ನ. ನೀನ್ ಹಂಗಂತ ರೌಂಡ್ ದ ಸ್ಟಂಪ್ಸ್ ಬಂದ್ಬಿಟ್ಟು ನೀನ್ LBW ಬೋಲ್ಡ್ ತೆಗೆದ್ಬಿಟ್ರೆ ಈಕ್ವೇಶನ್ ಇಂದ ಸ್ಟ್ರೇಟ್ ಅವೇ ಯು ಹವ್ ಗಿವನ್ ದ ಅಪೋಸಿಷನ್ ದಿ ಅಪರ್ ಹ್ಯಾಂಡ್ ಬಿಫೋರ್ ಇವನ್ ಬೌಲಿಂಗ್ ದ ಬಾಲ್. ಏನ್ ಯೂಸ್ ಆಯ್ತದು? ಆ ಕಣ ನೀನ್ ಇಂಟರ್ನ್ಯಾಷನಲ್ ಕ್ರಿಕೆಟರ್, ನಿನ್ಗೆ ಎಷ್ಟೊಂದ್ ಜನಕ್ಕೆ ಚಳ್ಳೆಣ್ಣು ತಿನ್ಸಿದ್ಯಾ, ನೀನು ವರ್ಲ್ಡ್ ಕಪ್ ಅಲ್ಲಿ ಸಖತ್ತಾಗಿ ಮಾಡಿದ್ಯಾ. ನೀನ್ ಹೋಗ್ಬಿಟ್ಟು ನೀನು ಯಾವನೊಬ್ಬ ಒಂದ್ ಬಾಲ್ ಹೊಡೆದ್ಬಿಟ್ಟ, ಒಳ್ಳೆ ಬಾಲ್ ಹೊಡೆದ್ಬಿಟ್ಟ ಅಂದ್ಬಿಟ್ಟು ಬ್ಯಾಕ್ ಫುಟ್ ಅಲ್ಲಿ ಹೋಯ್ತು ಅಂತಂದ್ರೆ ದಟ್ ಇಸ್ ನಾಟ್ ದ ರೈಟ್ ಮೆಸೇಜ್. ಯಾಕೆಂದ್ರೆ ನೆಕ್ಸ್ಟ್ ಬರುವಂತ ಬೌಲರ್ಸ್ ಮೇಲೆ ಎಫೆಕ್ಟ್ ಬೀಳುತ್ತೆ ಅದು. ಕಷ್ಟ ಇದೆ. ಒಟ್ನಲ್ಲಿ ಕ್ಲೋಸ್ ಕಾಂಟೆಸ್ಟ್ ಆಗೋ ಸಾಧ್ಯತೆಗಳಿದೆ ವಿಜಯ್. ಯಾಕಂದ್ರೆ ಎರಡು ತಂಡ ಈಕ್ವಲಿ ಗುಡ್ ಈಕ್ವಲಿ ಬ್ಯಾಡ್ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ 100% 50-50 ಹಾ ಕರೆಕ್ಟ್ 100% 50-50 ಇವತ್ತು. ಎಲ್ಲಿ ಇವತ್ತು ಜಿಕೆ ಮಿಸ್ಸಿಂಗು? ಇಲ್ಲ, ಬಿಸಿ ಇದಾರಂತೆ, ಫ್ರೀ ಇಲ್ವಂತೆ, ಮೆಸೇಜ್ ಹಾಕಿದ್ದಾರೆ ಕರ್ಟಸಿಗೆ. ಯು ಶುಡ್ ಥ್ಯಾಂಕ್ ಹಿಮ್ ಫಾರ್ ದ ಮೆಸೇಜ್. ಓಕೆ, ಅವ್ರಿಗೂ ಥ್ಯಾಂಕ್ ಮಾಡ್ತಾ ನಿಮ್ಗೂ ಥ್ಯಾಂಕ್ ಮಾಡ್ತಾ ಶೋಗ್ ಬಂದಿದ್ದಕ್ಕೆ. ಯಾರ್ಯಾರು ನೋಡ್ತಿದ್ರಲ್ಲ ನಿಮ್ಗೂ ಥ್ಯಾಂಕ್ ಮಾಡ್ತಾ ನಾಳೆ ಸಿಗ್ತೀವಿ ತಿರ್ಗಾ ಅಂತ ಪ್ರಾಮಿಸ್ ಮಾಡ್ತಾ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಪ್ರೆಡಿಕ್ಷನ್ ಕೇಳಿಲ್ವಲ್ಲ ನೀವು? ಆಗೋಯ್ತಲ್ಲ, ನಾನು ಹಂಗಂದ್ರೆ ಖುಷಿ ನಿಂಗೆ ಆಯ್ತು. ಶೋ ನೀನು ತಲೆ ಬಾಚ್ಕೊಳ್ಳೋ, ಪೌಡರ್ ಹಾಕೊಳ್ಳೋ ಪ್ಲೀಸ್. ನಾವು ಇನ್ ಮೇಲಿಂದ ರೀಲ್ ಮಾಡೋಣ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಕೃಷ್ಣಾರ್ಪಣ. ಸಿಗೋಣ ಹಾಗಂದ್ರೆ ಮ್ಯಾಚ್ ಆದ್ಮೇಲೆ. ಎಲ್ಲ ಮಧ್ಯ